Hare Krishna
ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ಒಂದನೇ ಸ್ಕಂದ 16ನೇ ಅಧ್ಯಾಯ ಶ್ಲೋಕ 32 ಮತ್ತು 33.
ಬ್ರಹ್ಮಾದಯೋ ಬಹುತಿತಂ ಯದಪಾಂಗಮೋಕ್ಷ ಕಾಮಾಸ್ತಪಃ ಸಮಚರನ್ ಭಗವತ್ ಪ್ರಪನ್ನ सा श्रीस्ववासं समरविन्द वनं विहाय यत्पादसौभगमलं भजते अनुरक्ता ब्रह्मादयो बहुतितं यदपांगमोक्ष कामस्तपः समचरन् भगवत्प्रपन्ना स श्रीस्ववासमरविन्दवनं विहाय यत्पादसौभगमलं भजते अनुरक्ता ಇನ್ನೊಂದು ಶ್ಲೋಕ ಇದೆ. ತಸ್ಯಾಹ ಅಬ್ಜಕುಲಿಶಾಂಕುಶಕೇತುಕೇತೈ ಶ್ರೀಮದ್ಭದೈವ ಭಗವತ ಸಮಲಂಕೃತಾಂಗಿ ತೀನತ್ಯರೋಚ ಉಪಲಭ್ಯ ತತೋ ವಿಭೂತಿಂ ಲೋಕಾನ್ ಸಮಾವ್ಯಸ್ರಜತ್ ಉತ್ಮಯಂತಿ ತದಂತೆ. ಅನುವಾದ: ಬ್ರಹ್ಮನಂತಹ ದೇವತೆಗಳು ಸಹ ಯಾವ ಲಕ್ಷ್ಮಿಯ ಕೃಪಾದೃಷ್ಟಿಯನ್ನು ಅಪೇಕ್ಷಿಸುವರೋ ಮತ್ತು ಯಾವ ಲಕ್ಷ್ಮಿಗಾಗಿ ದೇವೋತ್ತಮ ಪರಮಪುರುಷನಿಗೆ ಅನೇಕ ದಿನ ಅವರು ಶರಣಾಗತರಾದರು, ಅಂತಹ ಲಕ್ಷ್ಮಿಯು ಕಮಲವನದ ಸ್ವಧಾಮವನ್ನು ತ್ಯಜಿಸಿ ಕೃಷ್ಣನ ಪಾದಾರವಿಂದಗಳ ಸೇವೆಯಲ್ಲಿ ನಿರತಳಾಗಿದ್ದಳು. ಧ್ವಜ, ವಜ್ರಾಯುಧ, ಅಂಗುಶ ಮತ್ತು ಕಮಲ ಪುಷ್ಪಗಳು ಭಗವಂತನ ಪಾದಕಮಲಗಳ ಚಿಹ್ನೆಗಳಾಗಿದ್ದು, ಆ ಲಕ್ಷಣಗಳಿಂದ ವಿಭೂಷಿತಳಾಗಿ ಮೂರು ಲೋಕಗಳ ಭಾಗ್ಯವನ್ನು ಕ್ರಮಿಸುವ ವಿಶಿಷ್ಟ ಶಕ್ತಿಯನ್ನು ನಾನು ಹೊಂದಿದವಳಾಗಿದ್ದೆ. ಆದರೆ ಕೊನೆಯಲ್ಲಿ ನಾನು ಎಷ್ಟೊಂದು ಅದೃಷ್ಟವಂತಳೆಂದು ಭಾವಿಸಿಕೊಳ್ಳುತ್ತಿರುವಾಗಲೇ ಭಗವಂತ ನನ್ನನ್ನು ಬಿಟ್ಟು ಹೋದನು. ಭಾವಾರ್ಥ: ಜಗತ್ತಿನ ಸಮೃದ್ಧಿ ಮತ್ತು ಚೆಲುವು ಭಗವದನುಗ್ರಹದಿಂದ ವರ್ಧಿಸಬಹುದೇ ಹೊರತು ಮಾನವ ನಿರ್ಮಿತ ಯೋಜನೆಗಳಿಂದಲ್ಲ. ಈ ಶ್ರೀಕೃಷ್ಣ ಈ ಭೂಲೋಕದಲ್ಲಿದ್ದಾಗ ಆತನ ಪಾದಕಮಲಗಳ ವಿಶೇಷ ಲಕ್ಷಣಗಳು ಭೂಮಿಯ ಮೇಲೆ ಮೂಡಿದ್ದವು. ಅದರ ಅನುಗ್ರಹದ ಪರಿಣಾಮದಿಂದ ಭೂಮಂಡಲ ಸಾಧ್ಯವಾದಷ್ಟು ಪರಿಪೂರ್ಣವಾಗಿತ್ತು. ಎಂದರೆ ನದಿಗಳು, ಸಾಗರಗಳು, ಅರಣ್ಯಗಳು, ಗಿರಿಗಳು ಮತ್ತು ಗಣಿಗಳು ಮಾನವರ ಮತ್ತು ಪ್ರಾಣಿಗಳ ಅವಶ್ಯಕತೆಗಳನ್ನು ಪೂರೈಸುವ ಆಕರಗಳಾಗಿದ್ದು ತಮ್ಮ ತಮ್ಮ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದವು. ಆದ್ದರಿಂದ
ಈ ಜಗತ್ತಿನ ಸಂಪತ್ತು ಬ್ರಹ್ಮಾಂಡದ 3 ಲೋಕಗಳ ಸಕಲ ಐಶ್ವರ್ಯಗಳಿಗಿಂತ ಮಿಗಿಲಾಗಿತ್ತು. ಆದ್ದರಿಂದ ಭಗವಂತನ ಅನುಗ್ರಹವು ಸದಾ ಭೂಮಿಯ ಮೇಲಿರಲೆಂದು ನಾವು ಪ್ರಾರ್ಥಿಸಬೇಕು. ಕ್ಲಾಸ್ ಆಗ್ತಾ ಭಾವಾರ್ಥವನ್ನು ನೋಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುನ್ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ. ಶ್ರೀರೂಪಂ ಸಾಗರಜಾತಂ ಸಹಗಣಾ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಾ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಆಚಾರ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಸಂಡೇ ಪ್ರೋಗ್ರಾಮ್ ಎಲ್ಲರಿಗೂ ಸ್ವಾಗತ. ಪ್ರಪ್ರಥಮವಾಗಿ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಭಕ್ತರ ಹತ್ರ ಆಶೀರ್ವಾದ ಕೇಳ್ತಾ ಇದ್ದೀನಿ. ಹರೇ ಕೃಷ್ಣ. ಸೊ ಈ ಅಧ್ಯಾಯದಲ್ಲಿ ನಾವು ಕೆಲವು ಆದಿತ್ಯವಾರ ಈ ಕ್ಲಾಸಲ್ಲಿ ನೋಡ್ತಾ ಇದ್ದೇವೆ. ಏನು ಅಂದರೆ ಧರ್ಮ ಧರೆ ಅಂದರೆ ಧನಕ್ಕೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾಳೆ. 11 ಪ್ರಶ್ನೆಗಳನ್ನು ಅವನು ಕೇಳ್ತಾ ಇದ್ದ. ಅವನು ಯಾರು? ಧರ್ಮ ಧರೆಗೆ. ಸೊ 11 ಪ್ರಶ್ನೆಗಳನ್ನು ಕೇಳಿದ. ಯಾವುದು 11 ಪ್ರಶ್ನೆಗಳು? ಸೊ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ನೋಡಿದ್ವಿ. ಸೊ ಪ್ರಪ್ರಥಮವಾಗಿ ಏನು ಕೇಳ್ತಾನೆ? ಯಾತಕ್ಕಾಗಿ ನೀನು ಶೋಕವನ್ನು ಪಡ್ತಾ ಇದ್ದೀಯಾ? ನೀನು ನನ್ನ ಸ್ಥಿತಿಯನ್ನು ನೋಡಿ ಶೋಕವನ್ನು ಪಡ್ತಾ ಇದೆಯಾ? ಯಾಕಂದರೆ ಧರ್ಮದ 3 ಕಾಲುಗಳು ಕಲಿಯುಗದಲ್ಲಿ ಇಲ್ಲ, ಓನ್ಲಿ ಒನ್ ಲೆಗ್. ಆಮೇಲೆ ಕಲಿಯುಗದಲ್ಲಿ ಭೂಮಿಯನ್ನು ಎಷ್ಟೊಂದು ರಾಜರು ಮತ್ತು ರಾಜಕಾರಣಿಗಳು ಅವರು ಏನು ಮಾಡ್ತಾರೆ? ಎಕ್ಸ್ಪ್ಲಾಯ್ಟ್ ಅನ್ಲಿಕ್ಕೆ ಹೇಳ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಲೂಟಿ ಮಾಡ್ತಾರೆ. ಸೊ ಆ ಸ್ಥಿತಿಗಾಗಿ ನೀನು ನನ್ನನ್ನು ಇದು ಶೋಕವನ್ನು ಪಡ್ತಾ ಇದೆಯಾ ಅಂತ 2ನೇ ಪ್ರಶ್ನೆ. ಅಥವಾ ಕೌ ಸ್ಲಾಟರ್ ಅಂದರೆ ದನಗಳನ್ನು ಕೊಲ್ಲುವುದು, ಇದು ಕಲಿಯುಗದಲ್ಲಿ ತುಂಬ ಜಾಸ್ತಿ ಆಗ್ತದೆ. ಆ್ಯಕ್ಚುಲಿ ಹಿಂದಿನ ಯುಗಗಳಲ್ಲಿ ಕೌ ತಾಯಿ ಆ ರೀತಿಯಲ್ಲಿ ನೋಡ್ತಾ ಇದ್ರು. ಆದರೆ ಕಲಿಯುಗದಲ್ಲಿ ಕೌ ಸ್ಲಾಟರ್ ಸಿಸ್ಟಮ್ಯಾಟಿಕ್ ಆಗಿ ಕೊಲ್ತಾರೆ. ಸೊ ಕೌ ಸ್ಲಾಟರ್ ಜಾಸ್ತಿ ಆಗಿದೆ ಅಂತ ನೀನು ಶೋಕವನ್ನು ಪಡ್ತಾ ಇದೆಯಾ?
ಅಥವಾ ದೇವತೆಗಳಿಗೆ ಸರಿಯಾಗಿ ಯಜ್ಞಯಾಗಾದಿಗಳನ್ನು ಮಾಡುವುದಿಲ್ಲ. ಸೊ ಅದಕ್ಕಾಗಿ ನೀನು ಶೋಕವನ್ನು ಪಡ್ತಾ ಇದೆಯಾ? ಅಥವಾ ಎಷ್ಟೊಂದು ಅತಿವೃಷ್ಟಿಗಳು ಆಗ್ತದೆ, ಅನಾವೃಷ್ಟಿಗಳು ಆಗ್ತದೆ, ಅದಕ್ಕಾಗಿ ಶೋಕ ಪಡ್ತಿದ್ಯಾ? ಈ ರೀತಿ ಪ್ರಶ್ನೆಗಳನ್ನು ಧರ್ಮ ಯಾವ ರೂಪದಲ್ಲಿದ್ದ? ಬುಲ್ ಅಂದರೆ ಎತ್ತಿನ ರೂಪದಲ್ಲಿದ್ದ. ಭೂಮಿ ದನದ ಹಸುವಿನ ರೂಪದಲ್ಲಿ. ಸೊ ಈಗ ಹಸುವಿನ ರೂಪದಲ್ಲಿದ್ದು ಆ್ಯಕ್ಚುಲಿ ಕೃಷ್ಣ ಇದ್ದಾಗ ಮ್ಯಾಕ್ಸಿಮಮ್ ಅಸೋಸಿಯೇಷನ್, ತುಂಬ ಸಂಘ ಜಾಸ್ತಿ ಯಾರಿಗೆ ಸಿಕ್ಕಿದ್ದು? ಅದು ಭೂತಾಯಿಗೆ ಜಾಸ್ತಿ. ಯಾಕಂದರೆ ಕೃಷ್ಣ ವೃಂದಾವನದಲ್ಲಿ ಸ್ವಲ್ಪ ಸಮಯ ಇದ್ದ, ಆಮೇಲೆ ದ್ವಾರಕೆಯಲ್ಲಿ ಸ್ವಲ್ಪ ಸಮಯ ಇದ್ದ, ಆಮೇಲೆ ಮಥುರಾ, ಹಸ್ತಿನಾಪುರ ಈ ರೀತಿ ಸ್ವಲ್ಪ ಸಮಯ ಇದ್ದ, ಆಮೇಲೆ ಬೇರೆ ಬೇರೆ ಪ್ಲಾನೆಟ್ಸ್, ಗ್ರಹಗಳಿಗೆ ಸಹ ಹೋದ. ಆದರೆ ತುಂಬ ಸಂಘ ಯಾರಿಗೆ ಸಿಕ್ತು? ತಾಯಿ, ಭೂತಾಯಿ. ಸೊ ಇಲ್ಲಿ ಏನಂತ ಇದ್ದಾಳೆ ತಾಯಿ, ಇವರು ಭೂತಾಯಿ, ಬ್ರಹ್ಮನಂಥ ದೇವತೆಗಳು ಸಹ ಯಾವ ಲಕ್ಷ್ಮಿಯ ಕೃಪಾದೃಷ್ಟಿಯನ್ನು ಅಪೇಕ್ಷಿಸುವರು ಮತ್ತು ಯಾವ ಲಕ್ಷ್ಮಿಯಾಗಿ ದೇವೋತ್ತಮ ಪರಮ ಪುರುಷನಿಗೆ ಅನೇಕ ದಿನ ಅವರು ಶರಣಾಗತರಾದರು, ಅಂತಹ ಲಕ್ಷ್ಮಿ ಕಮಲವನದ ಸ್ವಧಾಮವನ್ನು ತ್ಯಜಿಸಿ ಕೃಷ್ಣನ ಪಾದಾರವಿಂದಗಳ ಸೇವೆಯಲ್ಲಿ ನಿರತಳಾಗಿದೆ. ಸೊ ಕೃಷ್ಣ ಈಗ ಭೂಮಿಯನ್ನು ಬಿಟ್ಟು ಗೋಲೋಕಧಾಮಕ್ಕೆ ಹಿಂದಿರುಗಿ ಹೋಗಿದ್ದಾನೆ. ಸೊ ಅದಕ್ಕಾಗಿ ಮೊದಲು ನಾನು ತುಂಬ ಅದೃಷ್ಟವಂತ ಅಂತ ನಾನು ಭಾವಿಸ್ತಾ ಇದ್ದೆ. ಆದರೆ ಈಗ ಕೃಷ್ಣ ಭಗವಂತ ಬಿಟ್ಟು ಹೋಗಿದ್ದಾನೆ. ಇಲ್ಲಿ ಭಾವಾರ್ಥದಲ್ಲಿ ನೋಡಿದರೆ ಶ್ರೀಲ ಪ್ರಭುಪಾದರು ತುಂಬ ಸುಂದರವಾಗಿ ಇದು ವಿವರಿಸಿದ್ದಾರೆ. ಏನು? ಕೃಷ್ಣ ಗೋಲೋಕಧಾಮಕ್ಕೆ ಹೋಗಿದ್ದಾನೆ, ಹಾಗಂತ ಕೃಷ್ಣ ಇಲ್ಲಿಲ್ವಾ? ಈಗ ಇಲ್ಲಿ ಕೃಷ್ಣ ಇದ್ದಾನ ಇಲ್ವಾ? ಇದ್ದಾನೆ. ಸೊ ಯಾವ್ಯಾವ ರೂಪದಲ್ಲಿದ್ದಾನೆ? ಶ್ರೀಮದ್ ಭಾಗವತ ಲಿಟರರಿ ಇನ್ಕಾರ್ನೇಷನ್, ನಾವು ಕೃಷ್ಣ ಕಥೆಯನ್ನು ಕೇಳ್ತಾ ಇದ್ದೀವಿ, ಅಲ್ಲಿ ಫೋಟೋ ವಿಗ್ರಹದ ರೂಪದಲ್ಲಿದ್ದಾನೆ. ಸೊ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಹರಿನಾಮ ಅಥವಾ ಹೋಲಿ ನೇಮ್ ನಾವು ತೆಗೆದುಕೊಂಡಾಗ ಅವನು ತತ್ಕ್ಷಣವೇ ಇಲ್ಲಿ ಇರ್ತಾನೆ. ಸೊ ಯಾಕಂದರೆ ಅಭಿನ್ನತ್ವಂ ನಾಮ ಚಿಂತಾಮಣಿ ಕೃಷ್ಣಸ್ ಚೈತನ್ಯ ರಸ ವಿಗ್ರಹ ಪೂರ್ಣಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಂ ನಾಮನಾಮಿ. ಸೊ ಹರಿನಾಮ, ಕೃಷ್ಣನ ನಾಮ ಮತ್ತು ಕೃಷ್ಣನಿಗೆ ಏನು ವ್ಯತ್ಯಾಸ, ಅಂತರ ಏನೂ ಇಲ್ಲ. ಸೊ ಅದರಿಂದ ನಾವು ಯಾವಾಗ ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡ್ತೇವೆ, ಸೊ ಕೃಷ್ಣ ಇಸ್ ಪರ್ಸನಲಿ ಪ್ರೆಸೆಂಟ್. ಆದರೆ ನಮಗೆ ಕಾಣಿಸ್ತಾ ಇದ್ದಾನ? ಕೃಷ್ಣ ಕಾಣಿಸ್ತಾ ಇದ್ದಾನ? ಕಾಣಿಸ್ತಾ ಇಲ್ವಾ? ಸೊ ಕೃಷ್ಣನ ನೋಡುವುದು ಹೇಗೆ? ಹೌ ಡು ವಿ ಸಿ ಕೃಷ್ಣ? ನಾವು ಕೃಷ್ಣನನ್ನು ಹೇಗೆ ನೋಡ್ತೇವೆ? ಈಗ ಕೃಷ್ಣ ಯಾರಿಗೂ ಕಾಣಿಸ್ತಾ ಇಲ್ವಾ? ಇದ್ದಾನೆ ಅಂತ ನೀವೇ ಹೇಳಿದ್ರಿ. ನೀವು ಕೃಷ್ಣ ಇದ್ದಾನೆ ಅಂತ ಹೇಳಿದ್ಮೇಲೆ ನೀವು ನೋಡ್ತಾ ಇರಬೇಕಲ್ವಾ? ಸೊ ಕೃಷ್ಣನನ್ನು ನಾವು ಹೇಗೆ ನೋಡ್ತೇವೆ? ಒಂದು, ಯಾವಾಗಲೂ ಭಕ್ತರು ವಿ ಸಿ ಬೈ ಹಿಯರಿಂಗ್, ಕೇಳುವುದರು. ಸೊ ಶ್ರೀಮದ್ ಭಾಗವತ. ಆಮೇಲೆ ಯಾವಾಗ ಹೃದಯ ಶುದ್ಧ ಆಗ್ತದೆ, ಮತ್ತೆ ಏನು ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು, ನೆಕ್ಸ್ಟ್ ಪ್ಯಾರಾಗ್ರಾಫ್, ಭಗವಂತನ ಸಂಪರ್ಕವಿಲ್ಲದ ಯಾವ ವಸ್ತುವು ಈ ಜಗತ್ತಿನಲ್ಲಿಲ್ಲ. ಆ ಸಂಬಂಧ ಮೂಲವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ದೋಷರಹಿತ ಸೇವೆಯ ಮೂಲಕ ಆತನ ಸಂಬಂಧವನ್ನು ಹೊಂದುವುದನ್ನು ಮಾತ್ರ ನಾವು ಕಲಿತುಕೊಳ್ಳಬಹುದು. ಸೊ ಇಲ್ಲಿ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಈ ಯುಗದಲ್ಲಿ ಪ್ರತಿಯೊಂದು ಕಲಿಯ ಕಲ್ಮಶದಿಂದ ಮಲಿನವಾಗಿದೆ. ಭಗವಂತನ ದಿವ್ಯನಾಮ ಸಂಕೀರ್ತನೆಯಿಂದ ನಾವು ಈ ಮಲಿನತೆಯಿಂದ ಪಾರಾಗಿ
ದಿವ್ಯ ಸ್ಥಾನಕ್ಕೇರಿ ಕ್ರಮೇಣ ದೇವತ್ವಕ್ಕೆ ಮರಳಬಹುದೆಂದು ಶಾಸ್ತ್ರದಲ್ಲಿ ಹೇಳಿದೆ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಬೋಧಿಸಲ್ಪಟ್ಟಿದೆ. ಸರಿಯಾಗಿ ಕೇಳಿ. ದೋಷರಹಿತನಾಗಿದ್ದು ಭಗವಂತನ ದಿವ್ಯನಾಮ ಸಂಕೀರ್ತನೆ ಮಾಡುವವನು ಭಗವಂತನಷ್ಟೇ ಪರಿಪೂರ್ಣ. ಹೇಗೆ ಹರಿನಾಮ ಮಾಡಬೇಕು? ದೋಷರಹಿತ, ಅಪರಾಧ ರಹಿತ. ಯಾರು ಅಪರಾಧ ರಹಿತ ಹರಿನಾಮವನ್ನು ಮಾಡ್ತಾರೆ, ಯಾರು ಅವರು ಭಗವಂತನಷ್ಟೇ, ಇಲ್ಲಿ ಭಗವಂತನಷ್ಟೇ ಅವನ ಸ್ಥಾನ, ಅವನಿಗೆ ಭಗವಂತನಷ್ಟೇ ಸ್ಥಾನವನ್ನು ಕೊಡಬೇಕು. ಯಾಕೆಂದರೆ ಅವನು ಸಂಪೂರ್ಣವಾಗಿ ಶುದ್ಧನ. ಯಾವಾಗ ನಾವು ಅಪರಾಧ ಮುಕ್ತ ನಾಮ ಅಂದರೆ ಶುದ್ಧ ನಾಮವನ್ನು ತೆಗೆದುಕೊಳ್ತೇವೆ, ಆವಾಗ ಭಗವಂತನನ್ನು ನೋಡ್ಬೋದು. ಆದರೆ ನಮಗೆ ಈಗ ಎಷ್ಟು ಜನರಿಗೆ ಕಾಣಿಸ್ತಾ ಇದ್ದಾನೆ ಗೊತ್ತಿಲ್ಲ. ಆದರೆ ಕಾಣಿಸ್ತಾ ಇಲ್ಲ ಅಂದರೆ ಅರ್ಥ ಏನು? ನಾವು ಅಪರಾಧಗಳನ್ನು ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಂದು ಸುತ್ತು ತುಳಸಿಗೆ ನಾವು ಸುತ್ತು ಬಂದರೆ ವೈಕುಂಠಕ್ಕೆ ಹೋಗಿಬಿಡ್ಬೋದು, ಅಥವಾ ಒಂದು ಹರಿನಾಮ ತೆಗೆದುಕೊಂಡ್ರೆ ಸರಿಯಾಗಿ ವೈಕುಂಠಕ್ಕೆ ಹೋಗುವ ಅರ್ಹತೆ ಸಿಗ್ತದೆ. ಈ ರೀತಿ ಎಷ್ಟೊಂದು ಇದನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಈವನ್ ಪ್ರಸಾದವನ್ನು ರಾಮಾನುಜಾಚಾರ್ಯರ ಸ್ಟೋರಿ ಇದೆ. ಏನು, ಕೈ ತೊಳಿಲಿಕ್ಕೆ ಹೋಗ್ತಾರೆ, ಅದು ಗೊತ್ತಲ್ಲ, ಎಲ್ಲ ಮೀನುಗಳು ಚತುರ್ಭುಜ ರೂಪ ಧರಿಸಿ ಹೋಗ್ತಾರೆ. ಕೈ ತೊಳೆದಿದ್ದು ಅವರು ಭಕ್ತರು ಕೈ ತೊಳೆದಿದ್ದು ಆ ಪ್ರಸಾದದ ತುಂಡುಗಳನ್ನು ಯಾವುದು ಮೀನುಗಳು ತಿಂದಿರ್ತವೆ. ಸೊ ಅವರು ಚತುರ್ಭುಜ ರೂಪವನ್ನು ಹೊಂದಿ ಹೋಗ್ತಾರೆ. ಸೊ ಪ್ರಸಾದಕ್ಕೆ ಅಷ್ಟು ಶಕ್ತಿ ಇದೆ. ಸೊ ನಾವು ಎವ್ರಿಡೇ ಇಲ್ಲಿ ಎಷ್ಟೊಂದು ಸಲ ತುಳಸಿ ಮಹಾರಾಣಿಗೆ ಸುತ್ತಾಗ್ತೇವೆ, ನಾವು ಎಷ್ಟೊಂದು ಪ್ರಸಾದ ತಿಂತೇವೆ, ಆಮೇಲೆ ಎಷ್ಟೊಂದು ಹರಿನಾಮ ತೆಗೆದುಕೊಳ್ತೇವೆ. ಸೊ ಆದರೆ ನಾವು ಯಾಕೆ ಇನ್ನೂ ಸಹ ನಮಗೆ ಭಗವಂತ ಕಾಣಿಸುವುದಿಲ್ಲ? ಯಾಕೆಂದರೆ ಅಪರಾಧ. ಸೊ ಅಪರಾಧ ಯುಕ್ತವಾಗಿ ನಾವು ಹೆಸರನ್ನು, ಭಗವಂತನ ದಿವ್ಯನಾಮಗಳನ್ನು ನಾವು ತೆಗೆದುಕೊಳ್ತಾ ಇದ್ರೆ ಏನು ಹೇಳಿದ್ದಾರೆ? ಇಟ್ ಟೇಕ್ಸ್ ಟೈಮ್, ಅದು ಸಮಯ ತೆಗೆದುಕೊಳ್ತದೆ. ಯಾವುದು? ಹೃದಯ ಶುದ್ಧವಾಗಲಿಕ್ಕೆ. ಸೊ ಇಲ್ಲಿ ಭಗವಂತನ ದಿವ್ಯನಾಮ ಸಂಕೀರ್ತನೆಯಿಂದ ನಾವು ಈ ಮಲಿನತೆಯಿಂದ ಪಾರಾಗಬಹುದು. ಮಲಿನತೆ ಯಾವುದು? ಯಾವ ಮಲಿನತೆ ಇದೆ ಹೃದಯದಲ್ಲಿ? ಎಷ್ಟೊಂದು ಕಲ್ಮಶಗಳು ಇದೆ. ಬೇಸಿಕ್ ಗ್ರಾಸ್ ಅನರ್ಥಗಳು ಯಾವುದು? ಯಾವುದು ಕೇಳಿಸ್ತಾ? ತಪ್ಪು ಹುಡುಕೋದು. ಓಕೆ, ತಪ್ಪು ಹುಡುಕೋದು ಅದಕ್ಕಿಂತ ತುಂಬ ಗ್ರಾಸ್ ಆಗಿ ಕಾಣಿಸ್ತದೆ. ಆರು ಎನಿಮೀಸ್ಗಳು, ಅರಿಷಡ್ ವರ್ಗಗಳು ಇದೆ. ಯಾವುದು? ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ತುಂಬ ಗ್ರಾಸ್ ಆಗಿ ಕಾಣ್ತದೆ. ಇದು ತುಂಬ ಮಲಿನತೆ. ಬೇರೆಯವರ ತಪ್ಪು ಹುಡುಕೋದು, ಸಟ್ಟಲ್ ಆಗಿ ಸೂಕ್ಷ್ಮವಾಗಿ ಎಷ್ಟೊಂದು ಇದೆ. ಯಾವುದು? ಪೂಜಾ, ಲಾಭ, ಪ್ರತಿಷ್ಠಾ. ಬೇರೆಯವರು ನನಗೆ ಜೈ ಅನ್ನಬೇಕು, ನಾನು ಬಂದಾಗ ಎಲ್ಲರೂ ದಂಡವತ್ ಹಾಕಬೇಕು, ಅಥವಾ ನನಗೆ ಪ್ರತಿಷ್ಠೆ ಬೇಕು, ಅಥವಾ ಭಕ್ತಿ ಸೇವೆ ಮಾಡ್ತೇನೆ, ನನಗೆ ಏನೋ ಒಂದು ಲಾಭ ಬೇಕು. ಏನು ಮಾನಿಟರಿನೋ ಅಥವಾ ಏನಾದರೂ ಒಂದು ಲಾಭ ಬೇಕು. ಸೊ ಈ ರೀತಿ ಭಕ್ತಿ ಸೇವೆ ಮಾಡುವುದು ಮತ್ತು ಲಾಭವನ್ನು ಅಪೇಕ್ಷೆ ಪಡುವುದು. ಶುದ್ಧ ಭಕ್ತಿ ಅಂದರೆ ಏನು? ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಉತ್ತಮ ಭಕ್ತಿ ಅಂದರೆ ಯಾವ ಅಭಿಲಾಷೆಗಳು ಇಲ್ಲ, ಯಾವುದು ಜ್ಞಾನ ಮತ್ತು ಕರ್ಮ ಮಿಶ್ರವಾದ ಅಭಿಲಾಷೆಗಳು ಇಲ್ಲ. ಆದರೆ ಶುದ್ಧರಾಗುವ ತನಕ ಆ ಅಭಿಲಾಷೆ, ಈ ಅಭಿಲಾಷೆ ಇದೆ, ಕಾಮ ಇದೆ, ಕ್ರೋಧ ಇದೆ, ಲೋಭ ಇದೆ. ಸ್ವಲ್ಪವೇ ಸಿಕ್ಕಿದರೆ ಇನ್ನೂ ಜಾಸ್ತಿ ಬೇಕು, ಇನ್ನೂ ಜಾಸ್ತಿ ಬೇಕು. ಆ್ಯಕ್ಚುಲಿ ನಿಜವಾಗಿ ನೋಡೋದಿದ್ರೆ, ಒಬ್ಬನು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿದ್ರೆ ಭಗವಂತ ಅವನನ್ನು ಕಂಪ್ಲೀಟಾಗಿ ಮೇಂಟೈನ್ ಮಾಡ್ತಾನೆ. ಏನು ಮಾನಿಟರಿ ದುಡ್ಡು ಅದರದ್ದು ತುಂಬ
ಟೆನ್ಷನ್ ಅಥವಾ ಆಂಗ್ಸೈಟಿ ಮಾಡಿ ಡಿಪ್ರೆಷನಿಗೆಲ್ಲ ಹೋಗ್ತಾರೆ. ಅಷ್ಟೆಲ್ಲ ಅಗತ್ಯ ಇಲ್ಲ. ನಾವು ನಮ್ಮ ಆಧ್ಯಾತ್ಮಿಕ ಡ್ಯೂಟಿಗಳನ್ನು ಸರಿಯಾಗಿ ಮಾಡ್ತಾ ಇದ್ದರೆ, ಭಗವಂತನ ಸೇವೆಗಳನ್ನು 24 ಗಂಟೆ ಸರಿಯಾಗಿ ನಾವು ಮಾಡ್ತಾ ಇದ್ದರೆ ಭಗವಂತ ಮೇಂಟೈನ್ ಮಾಡ್ತಾನೆ. ನಾವು ಮಾಡೋದು ನಮ್ಮ ಡ್ಯೂಟಿ ಸರಿಯಾಗಿ ಮಾಡಿದರೆ ಮೇಂಟೈನ್ ಮಾಡೋದು ಭಗವಂತನ ಕರ್ತವ್ಯ. ನಮ್ಮ ಎಲ್ಲರನ್ನು ನೋಡ್ಕೊಳ್ಳೋದು ಭಗವಂತನ ಕರ್ತವ್ಯ. ಅವನು ಆ ಕರ್ತವ್ಯವನ್ನು ಸರಿಯಾಗಿ ಮಾಡ್ತಾನೆ. ಆದರೆ ಅವನಿಗೆ ನಾವು ಅದು ಮಾಡಲಿಕ್ಕೆ ಬಿಡಬೇಕು. ಹೇಗೆ ಅವನಿಗೆ ಶರಣಾಗತರಾಗಿ ಭಕ್ತಿ ಸೇವೆಗಳನ್ನು ಯಾವಾಗಲೂ ಮಾಡ್ತಾ ಇದ್ದರೆ ಅವನ ಡ್ಯೂಟಿಗಳನ್ನು ಕರೆಕ್ಟಾಗಿ ಮಾಡ್ತಾನೆ. ತುಂಬ ಆಂಗ್ಸೈಟಿ ಟೆನ್ಷನ್ ಅಗತ್ಯ ಇಲ್ಲ ಜೀವನದಲ್ಲಿ. ಸೊ ಕೃಷ್ಣ ವಿಲ್ ಟೇಕ್ ಕೇರ್. ಎಷ್ಟೊಂದು ಎಕ್ಸಾಂಪಲ್ಸ್ಗಳು ಇದೆ. ಈವನ್ ಸುಧಾಮ ವಿಪ್ರ ಅಷ್ಟೊಂದು ಬಡತನದಲ್ಲಿದ್ದರೂ ಕೃಷ್ಣ ಮೇಂಟೈನ್ ಮಾಡ್ತಾ ಇದ್ದ. ಕೊನೆಗೆ ಏನು ಮಾಡಿದ ನನಗೆ ಗೊತ್ತು, ದೊಡ್ಡ ಅರಮನೆಯೇ ಸಿಕ್ತು. ಸೊ ಕೃಷ್ಣ ವಿಲ್ ಮೇಂಟೈನ್ ಈಸ್ ಡಿವೋಟೀಸ್. ಸೊ ಏನು ಹೆದರುವ ಅಗತ್ಯ ಇಲ್ಲ. ಹೇಳುವ ಇದು ಏನಂದರೆ, ನಾವು ಭಕ್ತಿ ಸೇವೆಯನ್ನು ಸತತವಾಗಿ ನಾವು ಮಾಡ್ತಾ ಹೋಗಬೇಕು. ದೆನ್ ಕೃಷ್ಣ ವಿಲ್ ಟೇಕ್ ಕೇರ್. ಡಿವೋಟಿ ಈಸ್ ನಾಟ್ ವೆರಿ ಮಚ್ ಇಂಟ್ರೆಸ್ಟೆಡ್ ವಿತ್ ಆಪುಲೆನ್ಸ್. ನನಗೆ ಅದು ಬೇಕು, 1 ಕೋಟಿ ರೂಪಾಯಿ ಬೇಕು, 10 ಕೋಟಿ ರೂಪಾಯಿ ಬೇಕು, ಇಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಲಕ್ಷ್ಮಿಯ ಕೃಪಾ ದೃಷ್ಟಿ. ಈವನ್ ದೇವತೆಗಳು ಸಹ ಅದನ್ನೇ ಹ್ಯಾಂಕರ್ ಮಾಡ್ತಾ ಇದ್ದಾರೆ. ಏನು? ಲಕ್ಷ್ಮಿಯ ಕೃಪಾ ದೃಷ್ಟಿ. ಆದರೆ ಎಲ್ಲಿ ಭಗವಂತ ಇದ್ದಾನೆ, ಕೃಷ್ಣನ ಇನ್ನೊಂದು ಹೆಸರೇನು? ಲಕ್ಷ್ಮೀಕಾಂತ. ಲಕ್ಷ್ಮೀಕಾಂತ ಎಲ್ಲಿದ್ದಾನೆ, ಲಕ್ಷ್ಮಿ ಅಲ್ಲಿ ಇದ್ದೇ ಇರ್ತಾಳೆ. ಆದರೆ ಬಾಹ್ಯವಾಗಿ ನಮಗೆ ಕಾಣಿಸುವುದಿಲ್ಲ. ಬಾಹ್ಯವಾಗಿ ನಾವು ಭಕ್ತರು ಇಲ್ಲಿ ನೋಡಬೇಕಾದ್ರೆ ಏನು ಅನಿಸ್ತದೆ, ದುಡ್ಡೇ ಇಲ್ಲ, ಏನು ಮಾಡೋದು, ನನ್ನ ಹತ್ರ ಏನೂ ಇಲ್ಲ, ಸ್ವಲ್ಪವೇ ದುಡ್ಡಿದೆ, ನಾನು ಈ ಜೀವನ ಪೂರ್ತಿ ಹೇಗೆ ಮೇಂಟೈನ್ ಮಾಡೋದು ಅಂತ ನಾವು ಆಂಗ್ಸೈಟಿ, ಟೆನ್ಷನ್ ಆದರೆ ಯಾರಿಗೆ ಭಗವಂತನ ಮೇಲೆ ನಂಬಿಕೆ, ಪೂರ್ಣ ವಿಶ್ವಾಸ ಇದೆ, ಏನು? ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತನಾದವನು ಎಂದಿಗೂ ನಾಶ ಆಗುವುದಿಲ್ಲ. ಈ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಮಾತಿನ ಮೇಲೆ ಸಂಪೂರ್ಣವಾಗಿ ನಂಬಿಕೆ, ವಿಶ್ವಾಸ ಇರಬೇಕು. ಎಂದಿಗೂ ನಾಶವಾಗುವುದಿಲ್ಲ ಅಂದರೆ ಸ್ವಲ್ಪ ದಿನ ಊಟ ತಿನ್ಲಿಕ್ಕೆ ಸಿಗುವುದಿಲ್ಲ ಅಂತ ಅರ್ಥವ? ಇಲ್ಲ. ಈ ವಿಲ್ ಮೇಂಟೈನ್ ಎಟ್ ಎನಿ ಕಾಸ್ಟ್. ಎಷ್ಟೊಂದು ಜೀವರಾಶಿಗಳು ಭಗವಂತನಿಗೆ ಶರಣಾಗಿಲ್ಲ. ನಾವು ನೋಡ್ತೇವೆ ಈ ಅಲ್ಲಿ ಪಶ್ಚಿಮ ಘಟ್ಟ ಅಥವಾ ಅಲ್ಲೆಲ್ಲ ಹೋದರೆ ಆ ಕಾಡಿನ ಮೂಲೆಗಳಲ್ಲಿ ಎಂತೆಂಥ ಜೀವರಾಶಿಗಳು, ಹಾವುಗಳು, ಚೇಳುಗಳು, ಅವರಿಗೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾನಲ್ವ. ಅವರು ಭಕ್ತಿ ಸೇವೆಯನ್ನು ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಮೇಂಟೈನ್ ಮಾಡ್ತಾ ಇದ್ದಾನೆ. ಹಾಗಾದರೆ ನಾವಿಲ್ಲಿ ದೇವಸ್ಥಾನಕ್ಕೆ ಬಂದು ಭಕ್ತಿ ಸೇವೆಯನ್ನು ಮಾಡಬೇಕಾದ್ರೆ ಭಗವಂತ ಯಾಕೆ ಮೇಂಟೈನ್ ಮಾಡುವುದಿಲ್ಲ? ಮಾಡಿಯೇ ಮಾಡ್ತಾನೆ. ಆದರೆ ನಮಗೆ ಆ ವಿಶ್ವಾಸ ಇರಬೇಕು. ಮತ್ತು ಯಾವಾಗ ಹೃದಯ ಮಲಿನತೆಯಿಂದ ದೂರ ಆಗಿ ಸ್ವಚ್ಛವಾಗ್ತಾ ಹೋಗ್ತದೆ, ಭಗವಂತನ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ತದೆ. ನಮಗೆ ಅರ್ಥ ಆಗ್ತದೆ ಏನು, ಐ ಆಮ್ ಹೆಲ್ಪ್ಲೆಸ್, ಐ ಆಮ್ ಹೋಪ್ಲೆಸ್ ವಿದೌಟ್ ಕೃಷ್ಣ. ನನಗೆ ಭಗವಂತನನ್ನು ಬಿಟ್ಟು ನಾನು ನಿಸ್ಸಹಾಯಕ. ಸೊ ದ್ರೌಪದಿ ಕೈಯನ್ನು ಎತ್ತಿ ಬಿಟ್ಲು ಲಾಸ್ಟಿಗೆ, ಕಂಪ್ಲೀಟ್ ಹೆಲ್ಪ್ಲೆಸ್ನೆಸ್. ಆವಾಗ ಕೃಷ್ಣ ಬಂದಲ್ಲ. ಸೊ ಅದೇ ರೀತಿ ಯಾವಾಗ ನಾವು ಸಂಪೂರ್ಣವಾಗಿ ನಾನು ನಿಸ್ಸಹಾಯಕ ಅಂತ ನಾನು ಆ ಭಾವನೆಯನ್ನು ಹೊಂದಿರ್ತೇನೆ, ಕೃಷ್ಣ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಸೊ ಇಲ್ಲಿ ಧರ ಬೇರೆ ಈ ಉತ್ತರಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದ. ಸೊ ಈ ಪರ್ಪಟ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇದರಲ್ಲಿ 2ನೇ ಸೆಕ್ಷನ್ ಮೇಯ್ನ್ ಆಗಿ ಹಿಯರಿಂಗ್ ಆ್ಯಂಡ್ ಚಾಂಟಿಂಗ್ ಬಗ್ಗೆ ಒತ್ತಿ ಹೇಳ್ತಾರೆ. ಈ ಹೇಳುವ ತಾತ್ಪರ್ಯ ಏನು ಅಂದರೆ, ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಗೋಲೋಕ ನಿವಸತಿ ಅಖಿಲಾತ್ಮಭೂತ. ಸೊ
ಭೂತಾಯಿ ಏನು ಹೇಳ್ತಾ ಇದ್ದಾಳೆ, ಕೃಷ್ಣ ನನ್ನನ್ನು ಬಿಟ್ಟು ಗೋಲೋಕಧಾಮಕ್ಕೆ ಹೋದ. ಆದರೆ ಶೀಲ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ, ಕೃಷ್ಣ ಗೋಲೋಕಧಾಮಕ್ಕೆ ಹೋದರೂ ಸಹ ಅವನನ್ನು ನಾವು ಇಂದಿಗೂ ಇಲ್ಲಿ ತತ್ಕ್ಷಣವೇ ನೋಡಬಹುದು. ಯಾವುದರ ಮೂಲಕ? ಮೇಯ್ನ್ ಆಗಿ ಹರಿನಾಮದ ಮೂಲಕ. ಮತ್ತು ಭಕ್ತರ ಸಂಘದಲ್ಲಿ ಶ್ರೀಮದ್ ಭಾಗವತ ಕೃಷ್ಣ ಕಥೆಯನ್ನು ಕೇಳಿದರೆ ಅಥವಾ ಆರತಿಯನ್ನು ಮಾಡಿದರೆ ವಿಗ್ರಹ ರೂಪದಲ್ಲಿ ಭಗವಂತ ಇದ್ದಾನೆ. ಆದರೆ ನೋಡಲಿಕ್ಕೆ ಹೃದಯ ನಿರ್ಮಲವಾಗಿದೆ, ಹೃದಯ ಸ್ವಚ್ಛವಾಗಿದ್ದರೆ ಭಗವಂತನನ್ನು ನೋಡ್ಬೋದು. ಸೊ ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನಾಂ ಹೃದಯೇಶು ತತ್ರ ತಿಷ್ಠಾಮಿ ನಾರದ ಯತ್ರ ಗಾಯಂತಿ ಮದ್ಭಕ್ತ. ಸೊ ಎಲ್ಲಿರ್ತಾನೆ ಭಗವಂತ? ನಾಯಂ ತಿಷ್ಠಾಮಿ ವೈಕುಂಠೆ, ನಾನು ವೈಕುಂಠದಲ್ಲಿಲ್ಲ, ಯೋಗಿನಾಂ ಹೃದಯೇಶು, ಯೋಗಿಗಳ ಹೃದಯದಲ್ಲೂ ನಾನು ಇಲ್ಲ. ನಾರದ, ಎಲ್ಲಿ ನೀನು ನನ್ನನ್ನು ಹುಡುಕ್ಬೋದು? ಯತ್ರ ಗಾಯಂತಿ ಮದ್ಭಕ್ತ. ಗಾಯಂತಿ ಅಂದರೆ ನಾವು ಕೀರ್ತನೆಗಳನ್ನು ಹಾಡ್ತೇವೆ. ಯತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಠಾಮಿ ನಾರದ. ನಾನು ಅಲ್ಲಿದ್ದೇನೆ, ಎಲ್ಲಿ ನನ್ನ ಭಕ್ತರು ನನ್ನ ಗುಣಗಾನಗಳನ್ನು ಮಾಡ್ತಾ ಇದ್ದಾರೆ, ನನ್ನ ಕೀರ್ತನೆಗಳನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ನಾನು ಇದ್ದೇನೆ. ಸೊ ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ, ಡಿವೋಟೀಸ್ ಕ್ಯಾನ್ ಫೀಲ್ ಹಿಸ್ ಪ್ರೆಸೆನ್ಸ್ ಎವ್ರಿವೇರ್. ಈ ಶುದ್ಧ ಭಕ್ತರು ಭಗವಂತನನ್ನು ಎಲ್ಲೆಲ್ಲಿ ಸಹ ನೋಡ್ತಾರೆ. ಯಾಕಂದ್ರೆ ಎಲ್ಲೆಲ್ಲೂ ಇದ್ದಾನೆ ಕೃಷ್ಣ, ಇಸ್ ಎವ್ರಿವೇರ್. ಸೊ ಗೋಲೋಕ ನಿವಸತಿ ಅಖಿಲಾತ್ಮ ಭೂತ ಅಂದರೆ ಏನು? ಅಖಿಲಾತ್ಮ ಭೂತ ಅಂದರೆ ಪರಮಾತ್ಮನ ರೂಪದಲ್ಲಿ ಒಂದೊಂದು ಅಣುಗಳಲ್ಲಿ ಸಹ ಇದ್ದಾನೆ. ಸೊ ಯಾವಾಗ ಪ್ರೇಮ ಚಕ್ಷು ಅಥವಾ ದಿವ್ಯ ಚಕ್ಷು ಸಿಗ್ತದೆ, ಆ ಚಕ್ಷುವಿನಿಂದ ಅವನು ಭಗವಂತನನ್ನು ನೋಡ್ಬೋದು. ಅದಕ್ಕೆ ಬ್ರಹ್ಮ ಸಂಹಿತೆಯಲ್ಲಿ ಏನು ಹೇಳಿದ್ದಾರೆ? ಪ್ರೇಮಾಂಜನ ಚೂರಿತ ಭಕ್ತಿ ವಿಲೋಚನೆ ಸಂತ ಸದೈವ ಹೃದಯೇಶು ವಿಲೋಕೈ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಂ. ಸೊ ಯಾರಿಗೆ ಪ್ರೇಮ ಅಂಜನ ಅಂದರೆ ಗೊತ್ತಾ? ಎಷ್ಟರಲ್ಲಿ ಗೊತ್ತು ಅಂಜನ ಅಂದರೆ? ಇದು ಹಚ್ಕೊಳ್ತಾರೆ. ಆದರೆ ಇದು ಈ ಬ್ಲ್ಯಾಕ್ ಮ್ಯಾಜಿಕ್ ಟೈಪ್ ಅಥವಾ ಒಂದು ವಿದ್ಯೆ ಇದೆ. ಅದು ಅಂಜನ ಹಾಕಿ ದೇ ಕ್ಯಾನ್ ಸಿ. ನಾವು ಟೆಲಿವಿಷನಲ್ಲಿ ಹೇಗೆ ನೋಡ್ತೇವೆ ಹೀಗೆ ಅದು ಅಂಜನ ಇಟ್ಟು ನೋಡ್ತಾರೆ, ಗೊತ್ತಲ್ವಾ? ಸೊ ಅದೇ ರೀತಿ ಯಾವಾಗ ಪ್ರೇಮದ ಅಂಜನ ಇದೆ ಕಣ್ಣಲ್ಲಿ, ಆವಾಗ ಭಗವಂತನನ್ನು ನೋಡಬಹುದು. ಸೊ ಅದಕ್ಕಾಗಿ ಅಫೆನ್ಸ್ಲೆಸ್ ಚಾಂಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಏನು? ನಾವು ಶುದ್ಧ ನಾಮ ಸ್ತರಕ್ಕೆ ಬರಬೇಕು. ನಾವು ಪ್ರತಿದಿನ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪವನ್ನು ಮಾಡ್ತೇವೆ ಎಲ್ಲರೂ. ಆದರೆ ಜಪವನ್ನು ಮಾಡಬೇಕಾದ್ರೆ ಸಹ ಅದನ್ನು ಮಾಡುವ ರೀತಿಯಲ್ಲಿ ಮಾಡಬೇಕು. ಹೇಗೆ ಆಚಾರ್ಯರು ನಮಗೆ ಹೇಳಿದ್ದಾರೆ ಅದರ ಪ್ರಕಾರ ಮಾಡಬೇಕು. ಇಲ್ದಿದ್ರೆ ಕೋಟಿ ಕೋಟಿ ಜನ್ಮಗಳು ಸಹ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇರ್ಬೋದು, ಆದರೆ ನಮಗೆ ನಿಜವಾದ ಗುರಿ ಯಾವುದು? ಕೃಷ್ಣ ಪ್ರೇಮ ಸಿಗದೇ ಇರ್ಬೋದು. ಯಾತಕ್ಕಾಗಿ? ಅಪರಾಧಗಳಿಂದ. ಸೊ ಅಪರಾಧ ಯುಕ್ತ ನಾಮ ನಾವು ಎಷ್ಟು ಮಾಡಿದ್ರೂ ಸಹ ನಮಗೆ ಕೃಷ್ಣ ಪ್ರೇಮ ಸಿಗುವುದಿಲ್ಲ. ಈವನ್ ಪಾಪಗಳು ನಾಶ ಆಗುವುದಿಲ್ಲ. ಅದು ಸ್ವಲ್ಪ ಮಟ್ಟಿಗೆ ಕ್ಲಿಯರೆನ್ಸ್ ಇರ್ತದೆ. ನಾಮಾಭಾಸ ಅಂದರೆ ಕ್ಲಿಯರಿಂಗ್ ಸ್ಟೇಜ್. ನಾಮಾಭಾಸ ಸ್ಟೇಜಲ್ಲಿ ಪಾಪಗಳು ನಾಶ ಆಗ್ತವೆ. ಸೊ ಅದಕ್ಕೆ ಉತ್ತಮ ಉದಾಹರಣೆ ಯಾರು? ಒಂದೇ ಸಲ ಒಂದು ಹರಿನಾಮದಿಂದ ಎಲ್ಲ ಪಾಪಗಳು ನಿರ್ಮೂಲನೆ ಆಯಿತು. ಅಜಾಮಿಲ. ಸೊ ಅವನು ನಾಮಾಭಾಸ ಹರಿನಾಮವನ್ನು ಮಾಡಿದ. ಒಂದು ನಾರಾಯಣ ಅಂತ ಅದು ಕರೆದಿದ್ಯಾರಿಗೆ? ಮಗನಿಗೆ ಕರೆದ. ಒಂದು ನಾರಾಯಣನ ಹೆಸರಿಂದ ಎಲ್ಲ ಪಾಪಗಳು, ಎಷ್ಟು ಜೀವನದ ಉದ್ದಕ್ಕೂ ಪಾಪಗಳನ್ನು ಮಾಡಿದ್ದ, ಆದರೆ ಎಲ್ಲ ನಿರ್ಮೂಲನೆ ಆಯಿತು. ವಿಷ್ಣು ದೂತರು ಬಂದರು. ಆಮೇಲೆ ಹರಿದ್ವಾರಕ್ಕೆ ಹೋಗಿ 12 ವರ್ಷಗಳ ಕಾಲ ಮಾತ್ರ. ಸೊ ನಾವು ಅರ್ಥ ಮಾಡ್ಕೊಳ್ಬೋದು ಜಸ್ಟ್ ಎಷ್ಟು ಪಾಪಿ ಅಂತ ಅವಸ್ಥೆಯ ಜೀವನದಿಂದ ಕೇವಲ 12 ವರ್ಷಗಳಲ್ಲಿ
ಪರಿಪೂರ್ಣತೆಯನ್ನು ಪಡೆದ. ಕೊನೆಗೆ ಏನು ಬಂತು? ಮತ್ತೆ ವಿಷ್ಣು ದೂತರು ಬಂದರು, ಮತ್ತೆ ವೈಕುಂಠ ವಿಮಾನ ಬಂತು. ಸೊ ಹೇಳುವ ಇದಂದರೆ ನಾಮಾಭಾಸದಿಂದ ಕ್ಲಿಯರಿಂಗ್ ಸ್ಟೇಜ್ ಏನು, ನಮ್ಮ ಈ ಮಲಿನತೆ ಎಲ್ಲ ಏನಿದೆ ಕ್ಲಿಯರ್ ಆಗ್ತಾ ಹೋಗ್ತದೆ. ಆಮೇಲೆ ಬರುವಂಥ ಸ್ಟೇಜ್ ಏನು? ಶುದ್ಧನಾಮ. ಶುದ್ಧನಾಮದಲ್ಲಿ ಒನ್ ಕ್ಯಾನ್ ಸಿ, ಆವಾಗ ಕೃಷ್ಣ ಇಲ್ಲಿ ಇದ್ದಾನೆ ಅಂತ ಕಾಣಿಸ್ತದೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಏನು, ಕೃಷ್ಣ ಈಸ್ ಪ್ರೆಸೆಂಟ್ ಎವ್ರಿವೇರ್. ಕೃಷ್ಣ ಎಲ್ಲೆಲ್ಲೂ ಇದ್ದಾನೆ. ಕೃಷ್ಣ 5,000 ವರ್ಷಗಳ ಹಿಂದೆ ಹೋದ ಅಂತ ಬೇಜಾರು ಮಾಡಬೇಕಾಗಿಲ್ಲ. ಇಲ್ಲಿ ಭೂಮಾತೆ ಅದನ್ನೇ ಹೇಳ್ತಾ ಇದ್ದಾರೆ. ನಾನು ಎಷ್ಟೊಂದು ಅದೃಷ್ಟವಂತಳೆಂದು ಭಾವಿಸಿಕೊಳ್ಳುತ್ತಿರುವಾಗಲೇ ಭಗವಂತ ನನ್ನನ್ನು ಬಿಟ್ಟು ಹೋದನು. ಶಿ ಈಸ್ ಮೊರಾಸ್. ಏನು, ನನ್ನನ್ನು ಬಿಟ್ಟು ಹೋದ ಭಗವಂತ. ಅವನ ಪಾದ ಕಮಲಗಳು ನನ್ನನ್ನು ಯಾವಾಗಲೂ ತುಳಿತಾ ಇತ್ತು. ಈಗ ಬಿಟ್ಟು ಗೋಲೋಕಧಾಮಕ್ಕೆ ಹೋಗಿದ್ದಾನೆ ಅಂತ. ಆದರೆ ಶೀಲಾ ಪ್ರಭುಪಾದರು ಹೇಳ್ತಾ ಇದ್ದಾರೆ ಕೃಷ್ಣ ಈಸ್ ಪ್ರೆಸೆಂಟ್ ಎವ್ರಿವೇರ್. ಸೊ ಆದ್ದರಿಂದ ಕೃಷ್ಣನನ್ನು ಎಲ್ಲೆಲ್ಲೂ ನೋಡಬಹುದು. ಈಗ ಒಂದು ಉತ್ತಮ ಉದಾಹರಣೆ ಏನು ಕೊಡ್ತಾರೆ? ಕ್ಲೌಡ್ ಆ್ಯಂಡ್ ದಿ ಸನ್. ಸೂರ್ಯ ಇದ್ದಾನೆ, ಸೂರ್ಯನಿಗೆ ಮೋಡ ಕವರ್ ಆಗ್ತದೆ, ಟೆಂಪರರಿಲಿ ಕವರ್ ಆಗ್ತದೆ. ಆವಾಗ ಸೂರ್ಯ ಕಾಣಿಸುವುದಿಲ್ಲ. ಅದರ ಅರ್ಥ ಏನು? ಸೂರ್ಯ ಇಲ್ಲ ಅಂತ ಅರ್ಥನಾ? ಇಲ್ಲ, ಸೂರ್ಯ ಇದ್ದಾನೆ. ಅದೇ ರೀತಿ ಭಗವಂತ ಇದ್ದಾನೆ. ಕೃಷ್ಣ ಇಸ್ ದೇರ್ ಎವ್ರಿವೇರ್. ಕೃಷ್ಣ ಹೋಗುವುದು ಬರುವುದು ಅದು ಸೂರ್ಯೋದಯ ಸೂರ್ಯಾಸ್ತ ಅಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ಸನ್ರೈಸ್ ಸನ್ಸೆಟ್. ಅದು ಕೆಲವೊಮ್ಮೆ ಕಣ್ಣಿಗೆ ಕಾಣ್ತದೆ, ಕೆಲವೊಮ್ಮೆ ಕಣ್ಣಿಗೆ ಕಾಣಿಸೋದಿಲ್ಲ. ಈಗ ಗೋಲೋಕ, ಇಲ್ಲಿ ನಾವು ವೃಂದಾವನ ಧಾಮಕ್ಕೆ ಹೋದರೆ ಈಗಲೂ ಕೂಡ ಅಲ್ಲಿ ಎಲ್ಲ ರೀತಿಯ ಲೀಲೆಗಳು ಆಗ್ತಾ ಇರ್ತದೆ. ಶುದ್ಧ ಭಕ್ತರಿಗೆ ಕಾಣಿಸ್ತದೆ. ಆದರೆ ಹೃದಯ ಸ್ವಲ್ಪ ಈ ಅರಿಷಡ್ ವರ್ಗಗಳಿಂದ ತುಂಬಿದರೆ ನಾವು ವೃಂದಾವನ ಏನು ನೋಡ್ತೇವೆ? ಕೆಲವರು ಹೇಳ್ತಾರೆ, ಓ ವೃಂದಾವನ ತುಂಬ ಮಾಡರ್ನೈಸ್ ಆಗಿಬಿಟ್ಟಿದೆ. ಸೊ ವೃಂದಾವನ ಮಾಡರ್ನೈಸ್ ಆಗೋದು, ಬೃಂದಾವನ ತ್ರಿಗುಣಾತಿ. ಇಟ್ ಈಸ್ ನಾಟ್, ವೃಂದಾವನ ಧಾಮ ಏನಿದೆ ಅದು ಸತ್ವ ರಜ ತಮ ಗುಣಗಳಿಂದ ಇಫೆಕ್ಟ್ ಆಗೋದಿಲ್ಲ. ಅದು ಇಟ್ಸ್ ಅ ಟ್ರಾನ್ಸೆಂಡೆಂಟಲ್ ಧಾಮ. ಸೊ ಈಗಲೂ ಕೂಡ ಅಲ್ಲಿ ಅಪ್ರಕಟ ಲೀಲೆಗಳು ಆಗ್ತಾ ಇದೆ. ಸೊ ಕೃಷ್ಣ ಇಸ್ ದೇರ್ ಅಲ್ಲ, ಕೃಷ್ಣ ಇಸ್ ಪ್ರೆಸೆಂಟ್. ಸೊ ಸಿಮಿಲರ್ಲಿ ಕೃಷ್ಣ ಇಸ್ ಪ್ರೆಸೆಂಟ್ ಹಿಯರ್, ಇಲ್ಲಿ ಸಹ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಸೊ ಆದರೆ ಹೇಳುವ ಇಲ್ಲಿ ಶೀಲಾ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ, ನಾವು ನಮ್ಮ ಹೃದಯವನ್ನು ಎಷ್ಟು ಸ್ವಚ್ಛಗೊಳಿಸಬೇಕು, ಎಷ್ಟು ನಿರ್ಮಲವನ್ನಾಗಿ ಮಾಡಬೇಕು ಅಂದರೆ ನಮಗೆ ಭಗವಂತ ಎಲ್ಲೆಲ್ಲೂ ಕಾಣಿಸ್ಬೇಕು. ಸೊ ಶುದ್ಧ ಭಕ್ತರು ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ? 6ನೇ ಅಧ್ಯಾಯದಲ್ಲಿ, ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಹಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇನ ಪ್ರಣಶ್ಯತಿ. ಸೊ ಇದರ ಅರ್ಥ ಏನು? ಯೋಮಾಂ ಪಶ್ಯತಿ ಸರ್ವಂ ಚ ಮಹಿ ಪಶ್ಯತಿ. ಇದರ ಅರ್ಥ ಏನು? ಯಾರು ನನ್ನನ್ನು ಎಲ್ಲೆಲ್ಲೂ ಕಾಣ್ತಾರೆ, ಎಲ್ಲೆಲ್ಲೂ ನೋಡ್ತಾರೆ, ಮತ್ತೆ ಎಲ್ಲವೂ ನನ್ನದರಲ್ಲಿ ಕಾಣ್ತಾರೆ. ಎಲ್ಲವೂ ನನ್ನದರಲ್ಲಿ ಕಾಣುವುದು ಹೇಗೆ? ಇದಕ್ಕೆ ಬೆಸ್ಟ್ ಇದು ಲೀಲೆ ಯಾವುದು? ಉತ್ತಮವಾದ ಒಳ್ಳೆ ಲೀಲೆ ಇದು. ಯಶೋಧ ಮಾಯಿ ಮಣ್ಣು ತಿಂದಿದ್ದಾನೆ ಅಂತ ಬಾಯಿ ತೆಗೆದಾಗ ಸಂಪೂರ್ಣ ಇದು ಬ್ರಹ್ಮಾಂಡ ಕಾಣಿಸ್ತೀವಿ, ಯೂನಿವರ್ಸ್ ಕಾಣಿಸ್ತೀವಿ. ಸೊ ಎಲ್ಲದರ ಲೀಲೆಗಳನ್ನು, ಭಗವಂತನ ಲೀಲೆಗಳನ್ನು ಅರ್ಥ ಮಾಡಿಕೊಂಡ್ರೆ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಬಹುದು. ಕೃಷ್ಣನ ರೂಪ ಗುಣ ಲೀಲೆಗಳನ್ನು ಸರಿಯಾಗಿ ತತ್ವತಃ ಅರ್ಥ ಮಾಡ್ಕೊಳ್ಬೋದು. ಆವಾಗ ಕೃಷ್ಣನನ್ನು ತತ್ವತಃ ಅರ್ಥ ಮಾಡಿಕೊಂಡ್ರೆ ಏನು? ದರ್ ಇಸ್ ನೋ ಪುನರ್ಜನ್ಮ. ಜನ್ಮಕರ್ಮ ಚಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಂ ಏತಿ. ಸೊ ಅರ್ಜುನ, ತ್ಯಕ್ತಾ ದೇಹಂ ಪುನರ್ಜನ್ಮ ನ ವಿದ್ಯತೆ. ಪುನರ್ಜನ್ಮ ಇಲ್ಲ. ಯಾವಾಗ? ಜನ್ಮ ಮತ್ತು ಕರ್ಮ, ಭಗವಂತನ ಜನ್ಮ ಮತ್ತು ಕರ್ಮ ದಿವ್ಯಂ, ಟ್ರಾನ್ಸೆಂಡೆಂಟಲ್ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೆ ಅವರಿಗೆ ಪುನರ್ಜನ್ಮ ಇಲ್ಲ.
ಆದರೆ ಕೆಲವರು ಹೇಗೆ ಏನು ಅರ್ಥ ಮಾಡ್ಕೊಳ್ತಾರೆ, ದುರ್ಯೋಧನ ಏನು ಅರ್ಥ ಮಾಡಿಕೊಂಡ, ಇವನ್ ಅವನಿಗೆ ಪಾರ್ಷಿಯಲ್ ವಿಶ್ವರೂಪವನ್ನು ಕೃಷ್ಣ ತೋರಿಸ್ತಾನೆ. ಆದರೆ ಕೃಷ್ಣ ಒಬ್ಬ ಮಾಯಾವಿ ಇರಬೇಕು, ಮ್ಯಾಜಿಷಿಯನ್, ಮಾಯಾವಿ ಅವನು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ದುರ್ಯೋಧನ ನೋಡಲಿಲ್ಲ. ಸೊ ಎಷ್ಟೊಂದು ಜನರು 5,000 ವರ್ಷಗಳ ಹಿಂದೆ ಎಷ್ಟು ಭೂಮಿಯಲ್ಲಿ ಇದ್ದ ಕೃಷ್ಣ, ಆದರೆ ಕೆಲವು ಶುದ್ಧ ಭಕ್ತರಿಗೆ ಮಾತ್ರ ಅವನು ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಿತ್ತು. ಬೇರೆಯವರು ಬೇರೆ ಇನ್ನು ಎನದರ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಅಥವಾ ಇನ್ನೊಬ್ಬ ಎಕ್ಸ್ಟ್ರಾಆರ್ಡಿನರಿ ಮನುಷ್ಯ ಅಂತ ಆ ಭಾವನೆ ಇತ್ತೇ ಹೊರತು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಕೆಲವು ಭಕ್ತರಿಗೆ ಗೊತ್ತು. ಭೀಷ್ಮ, ಕುಂತಿ ಮಹಾರಾಣಿ, ಪಾಂಡವರು, ಈ ರೀತಿ ಕೆಲವು ಭಕ್ತರಿಗೆ ಮಾತ್ರ ಗೊತ್ತಿತ್ತು. ಸೊ ಅವರಿಗೆ ಕಾಣಿಸ್ಲಿಲ್ಲ, ಅವರು ಭಗವಂತನನ್ನು ನೋಡ್ತಾ ಇದ್ದಾರೆ, ಬೇರೆ ಕೃಷ್ಣನನ್ನು ಹೀಗೆ ನೋಡ್ತಾ ಇದ್ದಾರೆ, ಆದರೆ ಅವರಿಗೆ ಕಾಣಿಸ್ಲಿಲ್ಲ. ಸೊ ಭಗವಂತನನ್ನು ನೋಡುವುದು ಪ್ರಮುಖ ಅಲ್ಲ. ಇಟ್ಸ್ ನಾಟ್ ಇಂಪಾರ್ಟೆಂಟ್ ಟು ಸಿ ಕೃಷ್ಣ ಫೇಸ್ ಟು ಫೇಸ್. ಯಾಕಂದ್ರೆ ಭಗವಂತನನ್ನು ಫೇಸ್ ಟು ಫೇಸ್ ನೋಡಿದ್ರೂ ಸಹ ನಮ್ಮ ಪ್ರಜ್ಞೆ ಸರಿ ಇಲ್ಲ ಅಂದರೆ ನಾವು ಭಗವಂತನನ್ನು ನೋಡ್ಲಿಕ್ಕಾಗಲ್ಲ. ಆದರೆ ನಮ್ಮ ಹೃದಯ ಯಾವಾಗ ನಿರ್ಮಲವಾಗಿ ಇದೆ, ಭಗವಂತನನ್ನು ಎಲ್ಲೆಲ್ಲೂ ಸಹ ನೋಡ್ಬೋದು. ಅದನ್ನೇ ಶೀಲ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆಮೇಲೆ ಅದು ಭಗವಂತನ ಅನುಗ್ರಹದಿಂದ ಆಗ್ತದೆ. ಸೊ ಭೂಮಿ ತಾಯಿಗೆ ಎಷ್ಟೊಂದು ಭಗವಂತನ ಅನುಗ್ರಹ ಸಿಕ್ಕಿತು. ಸೊ ಅದೇ ರೀತಿ ಇಲ್ಲಿ ಶಿಲ ಪ್ರಭುಪಾದರು ಏನು ಹೇಳ್ತಾರೆ, ನಮ್ಮ ಮೇಲೆ ಸಹ ಅನುಗ್ರಹ ಇರಲಿ ಎಂದು ನಾವು ಪ್ರಾರ್ಥಿಸಬೇಕು. ಭಗವಂತನ ಸರ್ವವ್ಯಾಪಿ ಆಗಿರುವುದರಿಂದ ನಾವು ಬಯಸಿದ್ದೇ ಆದರೆ ಆತ ನಮ್ಮೊಡನೆ ಇರ್ತಾನೆ. ಈಗ ಕೃಷ್ಣ ನಮ್ಮ ಜೊತೆಗೆ ಯಾಕಿಲ್ಲ? ಬಿಕಾಸ್ ನಾವು ಬಯಸ್ತಾ ಇಲ್ಲ. ಸಿಂಪಲ್. ನಮಗೆ ಆಸೆ ಇಲ್ಲ. ನಮಗೆ ಎಷ್ಟು ಆಸೆ ಇದೆ ಅದರಷ್ಟು ಪ್ರಮಾಣದಲ್ಲಿ ಕೃಷ್ಣ ನಮ್ಮ ಜೊತೆ ಇರ್ತಾನೆ. ಸೊ ಅದಕ್ಕಾಗಿ ಶಿಲ ಪ್ರಭುಪಾದರ ಶಿಷ್ಯರೊಬ್ಬರು ಏನು ಹೇಳ್ತಾರೆ, ಒಂದೇ ವಿಷಯ ನಮ್ಮನ್ನು ಕೃಷ್ಣನಿಂದ ದೂರ ಮಾಡ್ತದೆ. ಏನು? ಯಾವ ವಿಷಯ? ಒಂದು ವಿಷಯ ಇದೆ, ಆ ವಿಷಯ ನಮ್ಮನ್ನು ಕೃಷ್ಣನಿಂದ ದೂರ ಮಾಡ್ತದೆ. ಯಾವುದು? ಆಸೆ. ನಾವು ಆಸೆ ಪಡ್ತಾ ಇಲ್ಲ ಕೃಷ್ಣನನ್ನು ನೋಡಬೇಕು ಅಥವಾ ಕೃಷ್ಣನ ಸೇವೆ ಮಾಡಬೇಕು, ಕೃಷ್ಣ ನಮಗೆ ಕಾಣಬೇಕು. ಆ ಪ್ರಬಲವಾದ ಆಸೆ ಇದ್ದರೆ ನಮಗೆ ಕೃಷ್ಣ ಖಂಡಿತವಾಗಿ ಕಾಣ್ತಾನೆ. ಸೊ ಅದಕ್ಕಾಗಿ ಇಲ್ಲಿ ಶಿಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಭಗವಂತನು ಸರ್ವವ್ಯಾಪಿಯಾಗಿರುವುದರಿಂದ ನಾವು ಬಯಸಿದ್ದೇ ಆದರೆ, ಬಯಸಬೇಕು, ಆಸೆ ಪಡಬೇಕು, ಬಯಸಿದ್ದೇ ಆದರೆ ಆತ ನಮ್ಮೊಡನೆ ಇರ್ತಾನೆ. ನಮ್ಮೊಡನೆ ಇರ್ತಾನೆ ಅಂದರೆ ಏನು? ನಮ್ಮೊಡನೆ ಇರ್ತಾನೆ. ಈಗ ಎಲ್ಲರೂ ನಾವೆಲ್ಲಿ ಜೊತೆ ಇದ್ದೇವೆ, ನಮ್ಮೊಡನೆ ಇರ್ತಾನೆ. ಇಟ್ ಈಸ್ ಜಸ್ಟ್ ಲೈಕ್ ನಮ್ಮ ಹೇಗೆ ಇವರೆಲ್ಲ ನಮ್ಮ ಮಿತ್ರರು ಹತ್ರ ಇರ್ತಾರೆ, ನಮ್ಮ ಫ್ಯಾಮಿಲಿಯವರು ನಮ್ಮ ಜೊತೆ ಇರ್ತಾರೆ, ಅದೇ ರೀತಿ ಕೃಷ್ಣನು ಸಹ ನಮ್ಮ ಜೊತೆಯಲ್ಲಿ ಇರ್ತಾನೆ. ಆದರೆ ನಾವೇನು ಮಾಡಬೇಕು? ಆಸೆ ಪಡಬೇಕು, ಬಯಸ್ತೀವಿ. ನಾವು ಬಯಸಿದ್ದೇ ಆದರೆ ಆತ ನಮ್ಮೊಡನೆ ಇರ್ತಾನೆ. ಶ್ರವಣ, ಕೀರ್ತನ ಮತ್ತು ಸ್ಮರಣ ಇತ್ಯಾದಿಗಳ ಮೂಲಕ ಆತನ ಭಕ್ತಿಪೂರ್ವಕ ಸೇವೆಯಲ್ಲಿ ನಾವು ನಿರತರಾಗಿದ್ದರೆ ಆತ ಸದಾ ನಮ್ಮೊಡನೆಯೇ ಇರುತ್ತಾನೆ. ಶೀಲ ಪ್ರಭುಪಾದರು ಹೇಳ್ತಾರೆ, ಒತ್ತಿ ಹೇಳ್ತಾ ಇದ್ದಾರೆ, ಏನು? ನಮ್ಮೊಡನೆಯೇ ಇರ್ತಾನೆ, ನಮ್ಮೊಡನೆ ಇರ್ತಾನೆ 100%. ಅದರಲ್ಲಿ ಮತ್ತೆ ಸಂಶಯ ಪಡಲಿಕ್ಕಿಲ್ಲ. ಏನು? ಅಯ್ಯೋ ಇರ್ತಾನೋ ಇಲ್ಲೋ, ಏನೋ ಪ್ರಭುಜಿಗಳು ಹೇಳ್ತಾ ಇದ್ದಾರೆ, ಇರಲೂಬಹುದು, ಇಲ್ಲದೇನೋ ಇರಬಹುದು, ಸ್ವಲ್ಪ ಸಂಶಯ ಬರ್ತದೆ. ಸೊ ಅದೇ ಯಾಕಂದರೆ ವೈದಿ ಸಾಧನ ಭಕ್ತಿ ಸ್ಟೇಜಲ್ಲಿ ಸಂಶಯಗಳು. ಆದರೆ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ, ಸಂಶಯ ಪಡುವ ಆತ್ಮನಿಗೆ ಈ ಜನ್ಮದಲ್ಲೂ ಸಹ ಏನು ಸುಖ ಇಲ್ಲ, ಮುಂದಿನ ಜನ್ಮದಲ್ಲೂ ಸಹ ಸುಖ ಇಲ್ಲ. ಸೊ ಭಗವದ್ಗೀತೆ ಭಾಗವತ ಏನು ಇಲ್ಲಿದೆ ಅದು ಸಂಶಯ ಪಡಬಾರ್ದು. ಯಾಕಂದರೆ
ಇಲ್ಲಿ ಏನು ಬರೆದಿದ್ದಾರೆ, ಶುದ್ಧ ಭಕ್ತರು ಹೇಳಿರುವಂಥ ಮಾತು. ಮತ್ತು ಭಾಗವತ ಲಿಟ್ರರಿ ಇನ್ಕಾರ್ನೇಷನ್, ಭಗವಂತನ ಲಿಟ್ರರಿ ಅವತಾರ ಇದೆ ಯಾವಾಗ. ಸೊ ನಮ್ಮೊಡನೆ ಸದಾ ನಮ್ಮೊಡನೆ ಇರ್ತಾನೆ ಅಂದರೆ ಸದಾ ನಮ್ಮೊಡನೆ ಇರ್ತಾನೆ. ಆದರೆ ಯಾವಾಗ ಶ್ರವಣ, ಕೀರ್ತನ ಹಾಗೂ ಸ್ಮರಣೆ, ನವವಿಧ ಭಕ್ತಿಗಳನ್ನು ನಾವು ಮಾಡ್ತಾ ಇದ್ರೆ ಹೇಗೆ ಅಪರಾಧ ರಹಿತವಾಗಿ, ಅಪರಾಧ ಯುಕ್ತವಾಗಿ. ನಮಗೆ ಯಾಕೆ ಭಗವಂತ ಈಗ ನಮ್ಮೊಡನೆ ಇರೋದು ಕಾಣಿಸೋದಿಲ್ಲ ಅಂದರೆ ನಾವು ಅಪರಾಧಗಳನ್ನು ಮಾಡ್ತಾ ಇದ್ದೇವೆ. ನಾವು ಯಾವಾಗ ಅಪರಾಧ ಮುಕ್ತವಾಗಿ ಅಪರಾಧಗಳನ್ನು ಮಾಡದೆ ನಾವು ಇಲ್ಲಿ ಶ್ರವಣ, ಕೀರ್ತನ ಹಾಗೂ ಸ್ಮರಣೆ ಅಥವಾ ನವವಿಧ ಭಕ್ತಿಗಳನ್ನು ಮಾಡ್ತೇವೆ, ಆಗ ಭಗವಂತ ನಮ್ಮೊಡನೆ ಸದಾ ಇರ್ತಾನೆ. ಸೊ ದಟ್ ಈಸ್ ದ ಫರ್ಮ್ ಸೆಂಟೆನ್ಸ್, ಅಂದರೆ ಒತ್ತಿ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದ. ಸೊ ಅದಕ್ಕಾಗಿ ಅದರ ನಂತರ ಏನು ಹೇಳ್ತಾರೆ, 2ನೇ ಪ್ಯಾರದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಏನು ಹರಿನಾಮ ಅಂದರೆ ಚಾಂಟಿಂಗ್ ಆ್ಯಂಡ್ ಹಿಯರಿಂಗ್. ಸೊ ಹೇಗೆ ನಾವು ಶುದ್ಧ ನಾಮಗಳನ್ನು ನಾವು ಯಾವಾಗ ಜಪಿಸಲಿಕ್ಕೆ ಆ ಸ್ಟೇಜಿಗೆ ಬರ್ತೇವೆ, ಆವಾಗ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅಂತ ಕಾಣಿಸ್ತದೆ. ಟೈಮ್ ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಆಪುಲೆನ್ಸಸ್. ಸೊ ಆಪುಲೆನ್ಸಸ್, ಈವನ್ ವಿಭೂತಿ ಯೋಗ, ಭಗವದ್ಗೀತೆ ವಿಭೂತಿ ಯೋಗದಲ್ಲಿ ಕೃಷ್ಣನ ಆಪುಲೆನ್ಸಸ್ಗಳನ್ನು ಹೇಳಿದ್ದಾರೆ. ಯಾವ ಯಾವ ರೀತಿಯ ಆಪುಲೆನ್ಸಸ್ಗಳನ್ನು ವಿಭೂತಿ ಯೋಗದಲ್ಲಿ ಹೇಳಿದ್ದಾರೆ ಹೇಳಿಬೋದು? ಹಾಂ, ಸೊ ಆ ರೀತಿ ಹೇಳ್ತಾ ಹೋಗ್ತಾರೆ. ಸೊ ಅದರ ನಿಜವಾದ ಅರ್ಥ ಏನು? ಹಾಂ, ಮತ್ತೆ ಸುಪೀರಿಯರ್, ದ ಟಾಪ್ ಮೋಸ್ಟ್ ಪೊಸಿಷನ್, ಅವನ ಆಪುಲೆನ್ಸಸ್ಗಳನ್ನು ಹೇಳಿದ್ದಾರೆ. ಆದರೆ ಇದು ಭೌತಿಕ ಲೋಕದ ಆಪುಲೆನ್ಸಸ್ಗಳು, ಐಶ್ವರ್ಯಗಳು. ಆದರೆ ಆಧ್ಯಾತ್ಮಿಕ ಲೋಕದ ಐಶ್ವರ್ಯಗಳು ತುಂಬ ಎಷ್ಟೋ ಲಕ್ಷಗಟ್ಟಲೆ ಪಟ್ಟು ಜಾಸ್ತಿ. ಇಲ್ಲಿ ಭೌತಿಕ ಲೋಕ ಏನಿದೆ ಇದು ಆಧ್ಯಾತ್ಮಿಕ ಲೋಕದ ಪ್ರತಿಬಿಂಬ. ಪ್ರತಿಬಿಂಬ ಅಂದರೆ ಒಂದು ನದಿ ಇದೆ, ನದಿ ಅಥವಾ ಕೆರೆ, ನೀವು ನೋಡ್ಬೋದು. ಕೆರೆಯಲ್ಲಿ ಒಂದು ಮರ ಇದ್ದರೆ ಅದರದ್ದು ಪ್ರತಿಬಿಂಬ ಹೀಗೆ ಉಲ್ಟಾ ಕಾಣ್ತದೆ. ಸೊ ಉಲ್ಟಾ ಕಂಡಾಗ ಅಲ್ಲಿ ಟಾಪ್ ಮೇಲ್ಗಡೆ ತುದಿಯಲ್ಲಿ ಇದ್ದಿದ್ದು ಇಲ್ಲಿ ಮೋಸ್ಟ್ ಡೌನ್ ಕೆಳಗಡೆ. ಸೊ ಅದೇ ರೀತಿ ಆಪುಲೆನ್ಸಸ್ಗಳು, ಭಗವಂತನ ಅಷ್ಟೊಂದು ಆಪುಲೆನ್ಸಸ್ಗಳು ಇದೆ. ಇದು ಭೌತಿಕ ಲೋಕದಲ್ಲಿರುವಂತಹ ಆಪುಲೆನ್ಸಸ್ಗಳು ಏನಿದೆ ಅದು ಕೇವಲ ಒಂದು ಸ್ಪಾರ್ಕ್. ಏನು ಹೇಳ್ತಾನೆ ಕೃಷ್ಣ, ಇಟ್ ಈಸ್ ಅ ಸ್ಪಾರ್ಕ್ ಆಫ್ ಮೈ ಸ್ಪ್ಲೆಂಡರ್. ಏನು, ನನ್ನ ಈ ಐಶ್ವರ್ಯ ಏನಿದೆ ಅದರದ್ದು ಒಂದು ಸ್ಮಾಲ್ ಫ್ರ್ಯಾಕ್ಷನ್ ಇದೆ. ಏನು, ಭೌತಿಕ ಲೋಕದಲ್ಲಿರುವಂಥದ್ದು 1/4 ಮಾತ್ರ. ಆದರೆ ಆಧ್ಯಾತ್ಮಿಕ ಲೋಕದಲ್ಲಿರುವಂತಹ ಆಪುಲೆನ್ಸಸ್ ಅದು ಎಷ್ಟೊಂದು ಸ್ಪ್ಲೆಂಡ್ರಸ್ ಆಗಿ ಇದೆ. ಸೊ 7ನೇ ಅಧ್ಯಾಯ 13ನೇ ಅಧ್ಯಾಯ ಯಾವುದು, ಅದರಲ್ಲಿ ಬ್ಯಾನಿಯನ್ ಟ್ರೀದು ಎಕ್ಸಾಂಪಲ್ ಕೊಡ್ತಾರೆ. 15ನೇ 15th ಚಾಪ್ಟರ್. ಅದರಲ್ಲಿ ಪ್ರಪ್ರಥಮವಾಗಿ ಬ್ಯಾನಿಯನ್ ಟ್ರೀ ಇದ್ದು ಅದೇ ಉಲ್ಟಾ ರಿವರ್ಸ್ ಅಂತ. ಸೊ ಆವಾಗ ಆ ಪ್ಲೇನ್ ಆಫ್ ಇದನ್ನು ಏನು ಹೇಳ್ತಾರೆ, ಆ ಪ್ಲೇನ್ ಆಫ್ ರಿಫ್ಲೆಕ್ಷನ್ ಅದು ಏನದು ಯಾರಿಗೆ ಗೊತ್ತಾ? ಪ್ಲೇನ್ ಆಫ್ ರಿಫ್ಲೆಕ್ಷನ್ ಏನು? ಡಿಸೈರ್, ಆಸೆಗಳು. ಇಲ್ಲಿ ಶಿಲಾ ಪ್ರಭುಪಾದರು ಏನು ಹೇಳಿದ್ರು, ನಾವು ಆಸೆ ಪಟ್ಟರೆ ಕೃಷ್ಣ ನಮ್ಮ ಒಡನೆ ಇರ್ತಾನೆ. ಸೊ ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಏನು ಅಂದರೆ, ನಾವು ತಟಸ್ಥ ಶಕ್ತಿಗಳು,
ಈಗ ಒಂದು ಸಮುದ್ರ ಇದೆ, ಸಮುದ್ರದ ದಡದ ಮೇಲೆ ನಾನು ನಿಂತರೆ, ಅಂದರೆ ಆ ಹೆಚ್ಚು ನೀರು ಎಲ್ಲಿ ಬರ್ತದೆ ಆ ನೀರಿನ ಇದರ ಹತ್ರ ನಿಂತರೆ, ನಾನು ಒಂದು ಕಾಲು ಈ ಕಡೆ ಇಟ್ಟರೆ ನೀರಿನೊಳಗೆ, ಒಂದು ಕಾಲು ಆ ಕಡೆ ಇಟ್ಟರೆ ಮರಳು ಅಲ್ವಾ. ಸೊ ಮಧ್ಯ ಇದೆ. ಸೊ ಅದು ನನ್ನ ಆಸೆಗಳ ಪ್ರಕಾರ ನಾನು ನನ್ನ ಕಾಲನ್ನು ಇಡ್ಬೋದು, ಆ ಕಡೆನೂ ಇಡ್ಬೋದು, ಈ ಕಡೆ. ಸೊ ಅದಕ್ಕೆ ಆ ಡಿಸೈರ್, ಆಸೆ ಏನಿದೆ, ಪ್ಲೇನ್ ಆಫ್ ರಿಫ್ಲೆಕ್ಷನ್. ಸೊ ನನ್ನ ಆಸೆ ನಾನು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಬೇಕು, ನಾನು ಕೃಷ್ಣನ ಜೊತೆ ಸದಾ ಇರಬೇಕು ಅನ್ನುವಂತಹ ಆಸೆಯನ್ನು ಜೀವಾತ್ಮ ಸತತವಾಗಿ ಮಾಡ್ತಾ ಇದ್ದರೆ ಅದು ಕಾಲನ್ನು ಸಮುದ್ರದ ಒಳಗೆ ಇಟ್ಟಾಗೆ, ಅಂದರೆ ಒಂದು ಸೈಡ್ ಇಟ್ಟಾಗೆ. ಆದರೆ ಅದೇ ನಾನು ಭೌತಿಕ ಲೋಕದಲ್ಲಿ ನಾನು ಎಂಜಾಯ್ ಮಾಡ್ತೇನೆ, ನಾನು ಭೋಗಗಳನ್ನು ಮಾಡ್ತೇನೆ, ಅದು ಕಾಲು ಮರಳಿನಲ್ಲಿ ಇಟ್ಟಾಗೆ. ಸೊ ತಟಸ್ಥ ಶಕ್ತಿ. ಸೊ ಜೀವಾತ್ಮಕ್ಕೆ ಎರಡು ಸಹ ಆಪ್ಷನ್ಸ್ಗಳು ಇದೆ, ಆಚೆ ಸಹ ಹೋಗ್ಬೋದು, ಈಚೆ ಸಹ ಹೋಗ್ಬೋದು. ಸೊ ಕರ್ಮಿಗಳು ಏನು ಮಾಡ್ತಾರೆ, ಅವರು ಕೃಷ್ಣನ ಹತ್ರ ಬರುವುದಿಲ್ಲ, ಅವರು ಯಾವಾಗಲೂ ಭೋಗಗಳನ್ನೇ ಮಾಡಬೇಕು. ಸೊ ಅವರ ಯಾವಾಗಲೂ ಕಾಲುಗಳನ್ನು ಒಂದು ಕಡೆ ಮರಳಿನ ಕಡೆನೇ ಇಡ್ತಾರೆ, ಈಚೆ. ಸೊ ಈ ಭಾಗದಲ್ಲೇ ಇರ್ತಾರೆ, ಈ ಕಡೆ ಬರೋದೇ ಇಲ್ಲ. ಶುದ್ಧ ಭಕ್ತರೇನು? ಶುದ್ಧ ಭಕ್ತರು ಯಾವಾಗಲೂ ಆಧ್ಯಾತ್ಮಿಕ, ಆತ್ಮಾನಸ್ತು ಮಾಂ ಪಾರ್ಥ ದೈವಿ ಪ್ರಕೃತಿ ನಾಶ, ಅವರು ಭೌತಿಕ ಪ್ರಜ್ಞೆಗೆ ಬರೋದೇ ಇಲ್ಲ. ಆದರೆ ವೈದಿ ಸಾಧನ ಭಕ್ತಿಯಲ್ಲಿರುವಂಥ ಭಕ್ತ ಏನು ಮಾಡ್ತಾನೆ? ಸ್ಟ್ರಗಲ್ ಏನು? ಕೃಷ್ಣನ ಹತ್ರ ಹೋಗ್ತಾ ಇದೆ, ಫುಲ್ ಕೃಷ್ಣನ ಹತ್ರ ಹೋಗಬೇಕು. ಆದರೆ ಕೆಲವೊಮ್ಮೆ ಹಂಗೆ ಭೋಗಗಳು ಅನ್ಸೋದು. ಸೊ ಭೋಗ ಮತ್ತು ಇಲ್ಲಿ ಕೃಷ್ಣ ಸ್ವಲ್ಪ ಬ್ರೇಕ್ಸ್ಗಳು ಬೇಕು. ಸೊ ತಟಸ್ಥ ಶಕ್ತಿ ಯಾವಾಗಲೂ ಆ ಫ್ರೀ ವಿಲ್ ಇದೆ. ಫ್ರೀ ವಿಲ್, ಸ್ವತಂತ್ರ ಇಚ್ಛೆ ಇದೆ. ಸ್ವತಂತ್ರ ಇಚ್ಛೆಯನ್ನು ನಾವು ಯಾವಾಗಲೂ ಕೃಷ್ಣನ ಸೇವೆಯಲ್ಲಿ ಬಳಸಲಿಕ್ಕೆ ಆಸೆ. ಮತ್ತೆ ನಮ್ಮ ಆಸೆಗಳು ಬೇರೆ ಕಡೆ ಹೋದರೆ ಅದನ್ನು ಮತ್ತೆ ರೀಅಲೈನ್ ಮಾಡಬೇಕು. ಅದಕ್ಕಾಗಿ ಭಕ್ತರ ಸಂಘ ತುಂಬ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಭಕ್ತರ ಸಂಘಕ್ಕೆ ಬಂದು ನಮ್ಮ ಆಸೆಗಳನ್ನು ನಾವು ರೀಅಲೈನ್ ಮಾಡ್ತೀವಿ. ಏನು? ನಮ್ಮ ಆಸೆಗಳು ಯಾವಾಗಲೂ ಆಧ್ಯಾತ್ಮಿಕ ಆಸೆಗಳು ಆಗಿರಬೇಕು. ಇಲ್ಲಿ ಹೇಳಿದಾಗೆ ಶ್ರವಣ, ಕೀರ್ತನ, ಮತ್ತು ಸ್ಮರಣೆ, ಶ್ರೀಮದ್ ಭಾಗವತ ಕೇಳುವುದು, ಹರಿನಾಮ ಜಪ ಮಾಡುವುದು, ಯಾವಾಗಲೂ ಇದೇ ಆಸೆಗಳನ್ನು ಮಾಡ್ತಾ ಇದ್ದಾರೆ 24 ಗಂಟೆಗಳ ಕಾಲ. ನಾವು ಯಾವಾಗಲೂ ಆಧ್ಯಾತ್ಮಿಕ ಆಸೆಗಳು ಮತ್ತು ಆಧ್ಯಾತ್ಮಿಕ ಯೋಗಮಾಯ ಪೊಟೆನ್ಸಿ ಅದರ ಆಶ್ರಯದಲ್ಲೇ ಇದೆ. ಆದರೆ ಯಾವಾಗ ನಾವು ಕೆಲವೊಮ್ಮೆ ಇಲ್ಲಿ ಭಕ್ತಿ ಸೇವೆ ಮಾಡಬೇಕು, ಕೆಲವೊಮ್ಮೆ ಭೋಗಗಳನ್ನು ಮಾಡಬೇಕು. ಓಕೆ, ಇದು ಏನು, ಒಂದು ಸಿನಿಮಾ ನೋಡಿದರೆ ಏನಾಗ್ತದೆ? ಇಷ್ಟೊಂದು ಸೇವೆಗಳನ್ನು ನಾನು ಮಾಡ್ತಾ ಇದ್ದೇನೆ, ಒಂದು ಸಿನಿಮಾ ನೋಡಿದರೆ ಏನಾಗ್ತದೆ? ಕೇವಲ 3 ಗಂಟೆ ಮಾತ್ರ ಅಂತ ಈ ರೀತಿ ಆಲೋಚನೆ ಮಾಡ್ತೀವಿ. ಆವಾಗ ಏನಾಗ್ತದೆ? ಸೊ ಸ್ವಲ್ಪ ತಟಸ್ಥ ಶಕ್ತಿ, ಜೀವಾತ್ಮ ತನ್ನ ಸ್ವತಂತ್ರ ಇಚ್ಛೆಯನ್ನು ಭೋಗ ಮಾಡಲಿಕ್ಕೆ ಉಪಯೋಗಿಸ್ತದೆ. ಸೊ ವೈದಿ ಸಾಧನ ಭಕ್ತಿಯಲ್ಲಿ ಈ ರೀತಿ ಆಗ್ತಾ ಇರ್ತದೆ. ಆದರೆ ಅದೋಷದ ತಥಾ ಸಾಧು ಸಂಘ ತಥಾ ಭಜನ ಕ್ರಿಯೆ, ಯಾವಾಗ ನಾವು ಮುಂದುವರಿತಾ ಹೋಗ್ತೇವೆ, ನಮ್ಮ ಈ ಕಡೆ ಮರಳಿನ ಕಡೆ ಕಾಲಿಡುವುದು ಕಡಿಮೆ ಆಗ್ತಾ ಬರ್ತದೆ. ಸೊ ಆಮೇಲೆ ಒಂದು ಸಮಯ ಬರ್ತದೆ ಯಾವಾಗ ನಾವು ಯಾವಾಗಲೂ ಆಧ್ಯಾತ್ಮಿಕ ಆಸೆಯನ್ನೇ ಹೊಂದಿರ್ತೀವಿ. ಆವಾಗ ಏನು, ಆವಾಗ ಆ ಸಮಯದಲ್ಲಿ ನಾವು ಬಯಸುವುದು ಕೃಷ್ಣ ನಮ್ಮೊಡನೆ ಸದಾ ಇರಲಿ. ಆವಾಗ ಕೃಷ್ಣ ನಮ್ಮೊಡನೆ ಸದಾ ಇರ್ತಾನೆ. ಈಗ ಇರ್ತಾನೆ, ಆದರೆ ಏನು, ನಾವು ಈ ಕೃಷ್ಣನೊಟ್ಟಿಗೆ ಇರಲಿಕ್ಕೆ ಬಯಸ್ತೇವೆ. ಆದರೆ ಸ್ವಲ್ಪ ಹೊರಗಡೆ ಹೋದಾಗ ಸ್ವಲ್ಪ ಎಂಜಾಯ್ ಮಾಡೋಣ, ಸ್ವಲ್ಪ ಅಲ್ಲಿ ಏನೋ ಕಾಣಿಸ್ತಾ ಇದೆ, ರೆಸ್ಟೋರೆಂಟ್ ಅಥವಾ ಪಾನಿಪುರಿ, ಸ್ವಲ್ಪ ಈ ಕಡೆ ಸ್ವಲ್ಪ ಆಚೆ ತಿಂದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದೇನು, ನಮ್ಮ ಆಸೆ, ಭೌತಿಕ ಆಸೆ ಡೈವರ್ಟ್ ಆಯಿತು. ಸೊ ಆವಾಗ ಸಿನಿಮಾ ನೋಡಬೇಕಾದ್ರೆ ಕೃಷ್ಣ ಕಾಣಿಸ್ತಾನ?
ಟೆಲಿವಿಷನ್ ನೋಡಬೇಕಾದ್ರೆ ತುಂಬ ಕಡಿಮೆ. ಅದು ತುಂಬ ಅಡ್ವಾನ್ಸ್, ಅದು ಶುದ್ಧ ಭಕ್ತರಿಗೆ ಎಲ್ಲಿ ನೋಡಿದರೆ ಸಹ ಕೃಷ್ಣನೇ ಕಾಣ್ತಾನೆ. ಅದು ಯಾವುದೊಂದು ಪಾಸ್ಟ್ ಟೈಮ್ ಇದೆ. ಸೊ ಅವನು ಯಾರಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಹಾವಾಡಿಗ ಪುಂಗಿನಾದ ಊದಬೇಕಾದ್ರೆ ಇವನಿಗೆ ಕೃಷ್ಣನ ನೆನಪಾಗಿ ಮೂರ್ಛೆ ತಪ್ಪಿಬಿಡ್ತಾನೆ. ಸೊ ಅದೇ ರೀತಿ ಬೇರೆ ಬೇರೆ ಇದರಲ್ಲಿ ಯಾವಾಗಲೂ ಕೃಷ್ಣನ ಸದಾಕಾಲ ಅವನ ನೆನಪಿರುವುದು ತುಂಬ ಕಡಿಮೆ. ಆದರೆ ಭೋಗಗಳನ್ನು ಮಾಡಬೇಕಾದ್ರೆ ಕೃಷ್ಣನ ನೆನಪಿರುವುದಿಲ್ಲ. ಸೊ ಅದಕ್ಕಾಗಿ ವಿ ಹ್ಯಾವ್ ಟು ಚಾನಲೈಸ್ ಅಂದರೆ ನಮ್ಮ ಆಸೆಗಳನ್ನು ಮತ್ತೆ ಮತ್ತೆ ರಿಯಲೈನ್ ಮಾಡ್ತಾ ಇರಬೇಕು. ಹೀಗೆ ಹೋಗುತ್ತೆ. ಯಥೋ ನಿಶ್ಚಲತಿ ಚಂಚಲ ಮಸ್ತಿರಂ. ಸೊ ಅದು ಎಲ್ಲೆಲ್ಲೋ ಹೋಗ್ತಾ ಇರ್ತದೆ. ಸೊ ತಥೋ ನಿಯಮೈವಾಯ್ತದ, ಅದು ಅದನ್ನು ಮತ್ತೆ ಮತ್ತೆ ತರಬೇಕು. ಎಲ್ಲಿಗೆ? ಕಂಟ್ರೋಲ್ ಆಫ್ ದ ಸೆಲ್ಫ್, ಅಂದರೆ ಜೀವಾತ್ಮನ ಕಂಟ್ರೋಲ್ ಇರ್ತದೆ. ಯಾಕಂದರೆ ಮೈಂಡ್ ಗೋಸ್ ಸಮ್ವೇರ್ ಎಲ್ಸ್. ಮನಸ್ಸು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತದೆ. ಮನಸ್ಸಿಗೆ ಎಲ್ಲ ಬೇಕು. ಮಂಕಿಗೆ ಎಲ್ಲ ಬೇಕು. ಮಂಕಿ ಇಲ್ಲಿ ಆರ್ತು ಅಲ್ಲಿ ಆರ್ತು, ಇಲ್ಲಿ ವೃಂದಾವನದಲ್ಲಿ ನೋಡಿದರೆ ಏನು ನಮ್ಮ ಕನ್ನಡಕ ಎಲ್ಲ ಹೇಳ್ಕೊಂಡು ಹೋಗ್ತದೆ, ಅಥವಾ ಕೈಗೆ ಎಂತ ಸಿಗ್ತದೆ ತಗೊಂಡು ಹೋಗ್ತದೆ. ಅದೇ ರೀತಿ ಮನಸ್ಸು ಸಹ ಅಲ್ಲಿ ಹೋಯ್ತು, ಅದು ಬೇಕು, ಇದು ಬೇಕು, ಸಿನಿಮಾ ಬೇಕು, ರೆಸ್ಟೋರೆಂಟ್ ಬೇಕು, ಪಾನಿಪುರಿ ಬೇಕು, ಇನ್ನೊಂದು ಬೇಕು. ಸೊ ಮನಸ್ಸಿಗೆ ಎಲ್ಲ ಬೇಕು. ಆದರೆ ಅದು ಆಚೆ ಈಚೆ ಹೋದಾಗ ಅದನ್ನು ಮತ್ತೆ ನಮ್ಮ ನಿಯಂತ್ರಣಕ್ಕೆ ತಂದು ನಮ್ಮ ಆಸೆಗಳನ್ನು ರಿಯಲೈನ್ ಮಾಡಬೇಕು. ಆಸೆಗಳನ್ನು ಮತ್ತೆ ಮತ್ತೆ ಆಧ್ಯಾತ್ಮಿಕ ಆಸೆಗಳ ಹತ್ರ ತರಬೇಕು. ಶ್ರವಣ, ಕೀರ್ತನ, ಸ್ಮರಣ, ವಂದನ, ದಾಸ್ಯ. ಸೊ ಏನೂ ಇಲ್ಲ, ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಬಂದು ಪ್ರಾರ್ಥನೆಗಳನ್ನು ಮಾಡ್ಬೋದು ಭಗವಂತನಿಗೆ. ಏನೂ ಇಲ್ಲ ಅಂದರೆ ಭಗವಂತ ನನ್ನ ಮನಸ್ಸನ್ನೇ ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸಹಾಯ ಮಾಡಿ. ಸೊ ದ್ಯಾಟ್ ಈಸ್ ಆಲ್ಸೋ ವಂದನಂ. ಸೊ ಈ ರೀತಿ ನವವಿಧ ಭಕ್ತಿಯನ್ನು ಅಭ್ಯಾಸ ಮಾಡಿ ಒಂದು ದಿನ ನಮ್ಮ ಆಸೆ ಏನಿರ್ತದೆ, ಕೇವಲ ಕೃಷ್ಣ ಮತ್ತು ಕೃಷ್ಣನ ಸೇವೆ, ಕೃಷ್ಣನ ಭಕ್ತರು, ಶುದ್ಧ ಭಕ್ತಿ. ಸೊ ಟ್ಯೂನ್. ಸೊ ಆವಾಗ ಕೃಷ್ಣನನ್ನು ಎಲ್ಲೆಲ್ಲೂ ನೋಡ್ಬೋದು. ಆವಾಗ ಕೃಷ್ಣ ಸದಾಕಾಲ ನಮ್ಮೊಡನೆ ಇರ್ತಾನೆ. ಸೊ ಹೇಳುವ ತಾತ್ಪರ್ಯ ಎಂದರೆ ಏನು? ಗ್ರ್ಯಾಜುವಲ್ ಆಗಿ ನಾವು ಏನು ನೋಡಿದ್ವಿ, ಗ್ರ್ಯಾಜುವಲ್ ಆಗಿ ಹೃದಯ ಶುದ್ಧ ಆಗಬೇಕು. ಸೊ ನಮ್ಮ ಆಸೆಗಳನ್ನು ನಾವು ಯಾವಾಗ ಜಾಸ್ತಿ ಆಧ್ಯಾತ್ಮಿಕ ಆಸೆಗಳ ಕಡೆಗೆ ನಾವು ಟ್ಯೂನ್ ಮಾಡ್ತಾ ಇದ್ದರೆ, ನಾವು ಎಷ್ಟು ಜಾಸ್ತಿ ಟ್ಯೂನ್ ಮಾಡ್ತೇವೆ ಅಷ್ಟು ಬೇಗ ಪ್ರಗತಿಯನ್ನು ಹೊಂದುತ್ತೇವೆ. ಸೊ ಇಟ್ ಇಸ್ ಬೇಸ್ಡ್ ಆನ್ ದ ತೀವ್ರ ಇಚ್ಛಾ. ಸೊ ತೀವ್ರತೆಯಿಂದ ನಾವು ಆಧ್ಯಾತ್ಮಿಕ ಆಸೆಗಳ ಟುವರ್ಡ್ಸ್ ನಾವು ಟ್ಯೂನ್ ಮಾಡ್ತಾ ಇರಬೇಕು. ಆವಾಗ ನಾವು ಭಕ್ತಿ ಸೇವೆಯಲ್ಲಿ ಬಹುಬೇಗ ಪ್ರಗತಿಯನ್ನು ಹೊಂದುತ್ತೇವೆ. ಸೊ ಬಹುಬೇಗ ಪ್ರಗತಿಯನ್ನು ಹೊಂದಿದಾಗ ನಾವು ಪ್ರಗತಿಯನ್ನು ಹೊಂದಿದ ಹಾಗೆ ಎಷ್ಟು ಪ್ರಗತಿ ಹೊಂದುತ್ತೇವೆ ಅಷ್ಟು ಕೃಷ್ಣ ನಮಗೆ ಜಾಸ್ತಿ ಕಾಣಿಸ್ತಾನೆ. ಯಾಕಂದರೆ ಏಯತಾಮಾಂ ಪ್ರಪದ್ಯಂತೆ ತಾಂಸ್ತತೆಯೋ ಭಜಾಮಿ. ನಮಗೆ ಎಷ್ಟು ಬೇಕೋ ಅಷ್ಟು ರಿವೀಲ್ ಮಾಡ್ತಾನೆ. ಸೊ ನಮಗೆ 100% ಬೇಕು ಕೃಷ್ಣ, 100% ನಾನು ಕೃಷ್ಣ ನನ್ನ ಜೊತೆಗೇ ಇರಬೇಕು ಅಂತಾದರೆ ಖಂಡಿತವಾಗಿ ಅವನು ನಮ್ಮ ಜೊತೆ ಇರ್ತಾನೆ. ಆದರೆ ನಮಗೆ ಆ ಪ್ರಬಲವಾದ ಆಸೆ ನಾವು ಬೆಳೆಸ್ಕೊಳ್ಬೇಕು. ಆ ಆಸೆಯನ್ನು ಬೆಳೆಸ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನು ಇಟ್ಕೊಂಡು 24 hours ಯು ಹ್ಯಾವ್ ಟು ಮೇಂಟೈನ್. ಸೊ ಆ ಸ್ಟೇಜಿಗೆ. ಸೊ ಇವತ್ತಿನ ಕ್ಲಾಸ್ ಸಂಕ್ಷಿಪ್ತವಾಗಿ ಏನು ಒಂದು 2-3 minutes ಇದನ್ನು ಸಮ್ಮರೈಸ್ ಮಾಡೋದಂದರೆ, ಇಲ್ಲಿ ಈ ಶ್ಲೋಕದಲ್ಲಿ ಭೂತಾಯಿ ಧರ್ಮ ಎತ್ತಿಗೆ ಏನು ಹೇಳ್ತಾ ಇದ್ದಾರೆ, ಕೃಷ್ಣ ನನ್ನನ್ನು ಬಿಟ್ಟು ಹೋಗಿದ್ದಾನೆ. ಸೊ ಲಿಟಲ್ ಬಿಟ್ ಸ್ವಲ್ಪ ಶೋಕ ಇದೆ. ಆದರೆ ಶೀಲಾ ಪ್ರಭುಪಾದರು ನಮಗೆ ಏನು ಹೇಳ್ತಾರೆ, ಕೃಷ್ಣ ಗೋಲೋಕ ಧಾಮಕ್ಕೆ 5000 ವರ್ಷಗಳ ಹಿಂದೆ ಹೋಗಿರಬಹುದು. ಆದರೆ ಶ್ರವಣ, ಕೀರ್ತನ, ಸ್ಮರಣ, ಈ ನವವಿಧ ಭಕ್ತಿಗಳ ಮೂಲಕ ಇವತ್ತು ಸಹ ಯಾವಾಗಲೂ ಸಹ ನಾವು ಕೃಷ್ಣನನ್ನು ನೋಡ್ಬೋದು. ದಟ್ ಈಸ್ ವಾಟ್ ಶ್ರೀಲ ಪ್ರಭುಪಾದ ಇಸ್ ಟೆಲ್ಲಿಂಗ್. ಅದಕ್ಕೆ ಸೆಕೆಂಡ್ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ, ಮೇನ್ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಪರಾಧ ಮುಕ್ತವಾಗಿ
ಅಪರಾಧವಿಲ್ಲದೆ ನಾವು ಯಾವಾಗ ನವವಿಧ ಭಕ್ತಿಯನ್ನು ಅಥವಾ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತೇವೆ, ಆವಾಗ ಕೃಷ್ಣನನ್ನು ಎಲ್ಲೆಲ್ಲೂ ನೋಡ್ಬೋದು. ಅವನು ಸದಾಕಾಲ ನಮ್ಮ ಜೊತೆ ಇರ್ತಾನೆ. ಹರೇ ಕೃಷ್ಣ. ಸೊ ತುಂಬ ಧನ್ಯವಾದಗಳು. ಏನಾದರೂ ಪ್ರಶ್ನೆಗಳು, ಕಮೆಂಟ್ಸ್, ಸಜೆಷನ್ಸ್ ಇದ್ದರೆ ಹರೇ ಕೃಷ್ಣ. ಒಂದು ಪ್ರಶ್ನೆ ಕೇಳಿದ್ರೆ ಈ ಅಲೈನ್ಮೆಂಟ್ಗೆ ಏನಾದ್ರು ಏಜ್ ಹಾಕಿದೆಯಾ? ಇಲ್ಲ, ಯಾಕಂದರೆ ನಾವು ಅಂದರೆ ಸಕ್ಸಸ್ ಆಗಬೇಕಾದ್ರೆ ಏಜ್ ಫ್ಯಾಕ್ಟ್ರು ಡಿಪೆಂಡ್ ಆಗುತ್ತೆ. ನನಗೆ ವಯಸ್ಸಾದ್ಮೇಲೆ ನನಗೆ ಜಾಸ್ತಿ ಆಸೆಗಳು ಬರದೇ ಇರ್ಬೋದು, ಆದರೆ ವಯಸ್ಸಿದ್ದಾಗ ಆಸೆಗಳು ಜಾಸ್ತಿ ಬರ್ತವೆ. ಅದ್ರ ಬಗ್ಗೆ ನಾನು ಅನುಭವಿಸಿಲ್ಲ. ಸೊ ಆ ಒಂದು ಏಜ್ ಫ್ಯಾಕ್ಟ್ರಲ್ಲಿ ಈ ಅಲೈನ್ಮೆಂಟ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಸೊ ಒಂದು ಏಜ್ ಆದಮೇಲೆ ಈ ಅಲೈನ್ಮೆಂಟ್ ಮಾಡೋದು ಈಸಿ ಆಗುತ್ತೆ. ಆವಾಗ ಅಲೈನ್ಮೆಂಟು ಸಕ್ಸಸ್ ಆಗುತ್ತೆ. ಸಕ್ಸಸ್ ಆಗಬೇಕಾದ್ರೆ ಏಜ್ ಫ್ಯಾಕ್ಟ್ರು ನಾನು ಇದು ಬರುತ್ತೆ ಅಂತ ನನ್ನ ಅಭಿಪ್ರಾಯ, ನಮ್ಮ ಅಭಿಪ್ರಾಯ. ಸೊ ಆಸೆಗಳ ನಮಗೆ ಆಸೆ ಇದ್ದರೆ ಏಜ್ ಫ್ಯಾಕ್ಟರ್ ಡಸಂಟ್ ಮ್ಯಾಟರ್. ಯಾಕಂದರೆ ವಿ ಆರ್ ನಾಟ್ ದ ಬಾಡಿ. ಇದು ನಾವು ಈ ದೇಹ ಅಲ್ಲ, ನಾವು ಜೀವಾತ್ಮಗಳು. ಸೊ ಜೀವಾತ್ಮಕ್ಕೆ ಆಸೆ ಇದ್ದರೆ, ಅದೇ ನಾನು ಸಮುದ್ರದ್ದು ಮತ್ತು ಇದು ಎಕ್ಸಾಂಪಲ್ ಕೊಟ್ಟಿದ್ದು, ಅದು ಸಣ್ಣ 5 ವರ್ಷದ ಮಗು ನಿಂತರೂ ಸಹ ಅವನು ಈ ಕಡೆ ಕಾಲಿಡ್ಬೋದು, ಅವನು ಆ ಕಡೆನೂ ಕಾಲಿಡ್ಬೋದು. 40 ವರ್ಷದ ವ್ಯಕ್ತಿ ಕೂಡ ಅಲ್ಲಿ ನಿಂತರೆ ಅವನು ಈ ಕಡೆನೂ ಕಾಲಿಡ್ಬೋದು, ಆ ಕಡೆ ಕಾಲಿಡ್ಬೋದು. ಒಬ್ಬ ಮುದುಕ ನಿಂತರೂ ಸಹ ಅವನು ಈ ಕಡೆ ಕಾಲಿಡ್ಬೋದು, ಆ ಕಡೆ ಕಾಲಿಡ್ಬೋದು. ಸೊ ಬಿಕಾಸ್ ವಿ ಆರ್ ನಾಟ್ ದಿ ಬಾಡಿ, ವಿ ಆರ್ ದ ಸೋಲ್. ನಾವು ಜೀವಾತ್ಮ. ಸೊ ಅದರಿಂದ ಮುದಿತನ ಬರುವುದು ದೇಹಕ್ಕೆ, ಜೀವಾತ್ಮಕ್ಕಲ್ಲ. ಜೀವಾತ್ಮ ಶಾಶ್ವತ. ಸೊ ಆದ್ದರಿಂದ ನಾವು ಯಾವುದೇ ಸಮಯದಲ್ಲಿ ಕೂಡ ಭಕ್ತಿ ಸೇವೆಯನ್ನು ಹೃದಯಪೂರ್ವಕವಾಗಿ ಇದು ಮಾಡ್ಬೋದು. ಯಾವಾಗಲೂ ಬೇಕಾದ್ರೆ ಅಲೈನ್ ಮಾಡ್ಕೊಳ್ಬೋದು, ಯಾವ ಸಮಯದಲ್ಲಿ ಬೇಕಾದ್ರೂ ಅಲೈನ್ ಮಾಡ್ಕೊಳ್ಬೋದು. ಯಾಕಂದರೆ ಇದು ಮುದಿತನ ಬರುವುದು ಈ ದೇಹಕ್ಕೆ ಮಾತ್ರ. ನಾವು ಜೀವಾತ್ಮ. ಹರೇ ಕೃಷ್ಣ. ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ? ತುಂಬ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಪೂಜ್ಯರಾದಂತಹ ಮಾಧವ ಶರಣ್ ದಾಸ ಪ್ರಭುಗಳು ಅತ್ಯಂತ ಸುಂದರವಾಗಿ ನಮಗೆ ಭಗವಂತ ಕಾಣ್ತಾನ ಅಂತ ಡೈರೆಕ್ಟ್ ಕ್ವಶನ್ನೇ ಕೇಳಿದ್ದಾರೆ. ನೀವ್ಯಾರು ಆ್ಯಕ್ಚುಲಿ ಆನ್ಸರ್ ಹೇಳಿಲ್ಲ. ನಮ್ಮ ಕೈಲಿ ಆನ್ಸರ್ ಹೇಳೋದಕ್ಕೂ ನಮಗೆ ಇದಾಗ್ತಾಯಿತ್ತು. ಯಾಕೆಂದರೆ ಭಗವಂತ ಇದ್ದಾನೆ ಅಂತಲೇ ನಾವು ಭಗವಂತನ ಪೂಜೆ ಮಾಡ್ತಾ ಇದ್ದೀವಿ. ನಮಗೆ ಭಗವಂತ ಕಣ್ಣಿಗೆ ಕಾಣ್ತಾನ ಅಂದರೆ ಆ್ಯಕ್ಚುಲಿ ನಾವು ಅಕ್ಸೆಪ್ಟ್ ಮಾಡಬೇಕು. ಕಾಣ್ತಾ ಇಲ್ಲ, ಏನಕ್ಕೆ? ನಾವು ದೋಷಯುಕ್ತರಾಗಿ ನಮ್ಮ ಜೀವನನ ಮಾಡ್ತಾ ಇದ್ದೀವಿ. ಭಗವಂತ ನಮ್ಮ ಮುಂದೆ ನಮಗೇನು ಬಂದಿದೆ, ಪರದೆನ ನಾವು ಹಾಕ್ಕೊಂಡಿದ್ದೀವಿ. ದೋಷ ಮುಕ್ತರಾಗಿ ನಾವು ಭಗವಂತನ ಒಂದು ಸೇವೆಯಲ್ಲಿ ಯಾವಾಗ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ, ಆಗ ನಮಗೆ ಭಗವಂತ ಸ್ವತಃ ಕಾಣ್ತಾನೆ. ಒಂದ್ಸತಿ ಫ್ಲ್ಯಾಶ್ ಆಗಲ್ಲ, ಸದಾ ನಮ್ಮ ಜೊತೆ ನಮಗೆ ಕಾಣ್ತಾನೆ ಇರ್ತಾನೆ ಅಂತ ಪ್ರಭುಗಳು ನಮಗೆ ಅತ್ಯಂತ ಸುಂದರವಾಗಿ ಹೇಳ್ಕೊಟ್ಟಿದ್ದಾರೆ. ಅವರಿಗೆ, ಅವರ ಮನೆಯವರಿಗೆ ಅವರು ಸದಾ ನಮ್ಮ ಈ ಒಂದು ಇಸ್ಕಾನ್ ಭಕ್ತಿ ಸದನಕ್ಕೆ ಬರ್ತಾ ಇರಲಿ ಅಂತ ಬೇಡ್ಕೊಳ್ತಾ ಅವರಿಗೆ ಒಳ್ಳೇದಾಗಲಿ ಅಂತ ಒಂದ್ಸಾರಿ ಹರೇ ಕೃಷ್ಣ ಮಂತ್ರನ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ